ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರಿಗಾಗಿ ಸಖಿ ಆಟೋ ರೈಡಿಂಗ್ ಪ್ಲಾಟ್ಫಾರ್ಮ್ಗೆ ಶನಿವಾರ ಚಾಲನೆ ದೊರೆತಿದೆ. ಈ ಪ್ಲಾಟ್ಫಾರ್ಮ್ನಲ್ಲಿ ಮಹಿಳೆಯರೇ ಆಟೋ ಬುಕಿಂಗ್ ಮಾಡಬೇಕು, ಮಹಿಳೆಯರೇ ಆಟೋ ಚಾಲನೆ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆವರೆಗೂ ಆಟೋ ಸೇವೆ ಇರುತ್ತೆ. ಒಂಟಿಯಾಗಿ ಪ್ರಯಾಣಿಸುವ ಮಹಿಳೆಯರು ಹಾಗೆ ರಾತ್ರಿ ಪಾಳಿಯ ಐಟಿ ಉದ್ಯೋಗಿಗಳಿಗೆ ಸಖಿ ಆಟೋ ಸುರಕ್ಷಿತ ಪ್ರಯಾಣವನ್ನು ಒದಗಿಸುತ್ತೆ. ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ಸಖಿ ಆಟೋ ಮಹಿಳಾ ಸಾರಥಿ. ಬೆಂಗಳೂರಲ್ಲಿ ಈಗಾಗಲೇ 2,000 ಸಖಿ ಆಟೋಗಳು ತಮ್ಮ ಸೇವೆಯನ್ನು ಆರಂಭಿಸಿವೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಈ ಒಂದು ಸೇವೆ ಲಭ್ಯ ಇರುತ್ತೆ. ಬೆಂಗಳೂರಲ್ಲಿ 2,000 ಸಖಿ ಆಟೋಗಳು ರಸ್ತೆಗೆ ಇಳಿದಿದೆ. ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿವರೆಗೂ ಆಟೋ ಸೇವೆ ಇರುತ್ತೆ. ಬೆಂಗಳೂರಲ್ಲಿ 2,000ಕ್ಕೂ ಹೆಚ್ಚು ಸಖಿ ಆಟೋ ಸಂಚಾರವನ್ನ ಮಾಡ್ತಾ ಇವೆ. ಕುಟುಂಬದ ಆರ್ಥಿಕ ನಿರ್ವಹಣೆ, ಮಕ್ಕಳ ಭವಿಷ್ಯಕ್ಕೆ ಇದು ಬುನಾದಿ ಹಾಡುತ್ತೆ. ಸ್ವತಂತ್ರ ಸ್ವಾಭಿಮಾನ ಬದುಕಿನ ಹಂಬಲವೇ ಈ ಒಂದು ಸೇವೆಯ ಅಥವಾ ಸಂಸ್ಥೆಯ ಮುಖ್ಯ ಧ್ಯೇಯ. ಆಟೋ ಬುಕ್ಕಿಂಗ್ಗೆ ವಾಟ್ಸ್ಆಪ್ ಸಂಖ್ಯೆ ಕೂಡ ಇದೆ. ನೀವು ಕೂಡ ನೋಡಬಹುದು ದೃಶ್ಯಗಳಲ್ಲಿ. ಆಟೋ ಬುಕ್ಕಿಂಗ್ಗೆ ಒಂದು ನಂಬರನ್ನು ನೀಡಲಾಗಿದೆ. ನೀವು ಕೂಡ ಆ ನಂಬರ್ನ ಬಳಸಿ ಆಟೋಗಳನ್ನು ಬುಕ್ ಮಾಡಬಹುದು. ಕೇವಲ ಲೇಡೀಸ್ ಮಾತ್ರ. 6361933364 ಈ ನಂಬರ್ಗೆ ನೀವು, ಇದು ವಾಟ್ಸಪ್ ಸಂಖ್ಯೆ, ಇದರ ಮುಖಾಂತರ ನೀವು ಆಟೋನ, ಈ ಸಖಿ ಆಟೋ ಸೇವೆಯನ್ನು ನೀವು ಕೂಡ ಪಡಿಬಹುದು. ಬೆಂಗಳೂರು ಸ್ವಾಭಿಮಾನಿ ಮಹಿಳೆಯರ ಹೊಸ ಸಾಹಸ ಇದು. ಎಲ್ಲ ರಂಗದಲ್ಲೂ ಸ್ತ್ರೀ ಸಬಲೆಯಾಗಿದ್ದಾಳೆ. ಇದೀಗ ಆಟೋ ರಂಗದಲ್ಲೂ ಕೂಡ ಆಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 2,000 ಸಖಿ ಆಟೋಗಳು ರಸ್ತೆಗೆ ಇಳಿದಿದೆ. ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿವರೆಗೂ ಆಟೋ ಸೇವೆ ಇರುತ್ತೆ. ಬೆಂಗಳೂರಲ್ಲಿ 2,000ಕ್ಕೂ ಹೆಚ್ಚು ಸಖಿ ಆಟೋ ಸಂಚಾರವನ್ನ ಮಾಡ್ತಾ ಇವೆ. ಕುಟುಂಬದ ಆರ್ಥಿಕ ನಿರ್ವಹಣೆ ಹಾಗೂ ಮಕ್ಕಳ ಭವಿಷ್ಯಕ್ಕೆ ಇದು ಬುನಾದಿಯನ್ನ ಹಾಡ್ತಾ ಇದೆ. ಸ್ವತಂತ್ರ ಸ್ವಾಭಿಮಾನ ಬದುಕಿನ ಹಂಬಲವೇ ಈ ಒಂದು ಸೇವೆಯ ಮುಖ್ಯ ಧ್ಯೇಯವಾಗಿದೆ. ಆಟೋ ಬುಕಿಂಗ್ಗೆ ವಾಟ್ಸ್ಆಪ್ ಸಂಖ್ಯೆ ಕೂಡ ಇದೆ. 6361933364 ಈ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮಾಡಬಹುದು. ಇದರ ಮುಖಾಂತರ ಆಟೋ ಬುಕ್ ಆಗುತ್ತೆ. ಕೇವಲ ಲೇಡೀಸ್ ಮಾತ್ರ ಈ ಒಂದು ಪ್ರಯೋಜನವನ್ನ, ಸೌಲಭ್ಯವನ್ನ ಪಡ್ಕೊಳ್ಬಹುದಾಗಿದೆ. ಬೆಂಗಳೂರು ಸ್ವಾಭಿಮಾನಿ ಮಹಿಳೆಯರ ಹೊಸ ಸಾಹಸ ಇದು. ಎಲ್ಲಾ ರಂಗದಲ್ಲೂ ಸ್ತ್ರೀ ತನ್ನ ಛಾಪನ್ನ ಮೂಡಿಸ್ತಾ ಇದ್ದಾಳೆ. ಯಾರಿಗೇನು ಕಮ್ಮಿ ಇಲ್ಲ ಅಂತ ಮುನ್ನುಗ್ತಾ ಇದ್ದಾಳೆ. ಇದೀಗ ಆಟೋ ರಂಗದಲ್ಲೂ ಕೂಡ ಸ್ತ್ರೀ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾಳೆ. ಪುರುಷರಿಗಷ್ಟೇ ಸೀಮಿತವಾಗಿತ್ತು ಈ ಒಂದು ಆಟೋ ಚಾಲನೆ. ಮಹಿಳೆಯರ ಪಾಲಿಗೆ ವರದಾನವಾಗಿದೆ ಸಖಿ ಆಟೋ. ಓಲಾ, ಊಬರ್ ಹಾಗೂ ರ್ಯಾಪಿಡೋ ರೀತಿಯಲ್ಲಿ ನೀವು ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬಹುದು. ಸಖಿ ಆಟೋ ಬುಕ್ಕಿಂಗ್ ತುಂಬಾನೇ ಸುಲಭವಾಗಿರುತ್ತೆ, ಹಾಗೆ ಸುರಕ್ಷಿತವಾಗಿರುತ್ತೆ. ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಹಂತದಲ್ಲಿದೆ. ಅಂದರೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತಾ ಇದೆ. ಮೊದಲ 2 ಕಿಲೋಮೀಟರ್ಗೆ 50 ರೂಪಾಯಿ ಪ್ರಯಾಣ ದರ ಇರುತ್ತೆ. ಬೆಂಗಳೂರಲ್ಲಿ ಸಖಿ ಆಟೋಗೆ ಭಾರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈಗಾಗಲೇ 2,000 ಆಟೋಗಳು, ಅಂದರೆ ಮೊನ್ನೆ ಶನಿವಾರದಿಂದ ಚಾಲನೆ ದೊರಕಿರುವಂಥದ್ದು, ಈಗಾಗಲೇ 2,000 ಆಟೋಗಳು ರೋಡ್ಗೆ ಇಳಿದಿದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿವರೆಗೂ ಆಟೋ ಸೇವೆ ಇರುತ್ತೆ. ಜೊತೆಗೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅದರ ಮೇಲೆ ಇನ್ನಷ್ಟು ಸೇವೆ, ಅಂದರೆ 24/7 ಮಾಡೋದಕ್ಕೆ ಯೋಚನೆ ಕೂಡ ನಡೀತಾ ಇದೆ. ಎಸ್, ಈ ಸಖಿ ಆಟೋ ಡ್ರೈವರ್ಸ್ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಸಖಿ ಅಂದ ತಕ್ಷಣ ಎಲ್ಲರ ಬಾಯಲ್ಲಿ ಪ್ರಭಾ ಅಂತ ಹೇಳ್ತಾರೆ. ಏನು ಮ್ಯಾಮ್, ಈ ಸಖಿ ಅಂಡರಲ್ಲಿ ಎಷ್ಟು ಮಹಿಳೆಯರನ್ನು ನೀವು ಟ್ರೈನಿಂಗ್ ಮಾಡಿದ್ದೀರಾ? ಹಾಗೆಯೇ ನೀವು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಆಟೋವನ್ನು ಓಡಿಸ್ತಾ ಇದ್ದೀರಾ? ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಹ್ಯಾಟ್ಸ್ ಆಫ್ ನಿಮಗೆ. ಎಷ್ಟು ಖುಷಿ ಆಗ್ತಾ ಇದೆ? ಮೇಡಮ್, ಸಖಿ ಅನ್ನೋಕ್ಕಿಂತ ನಾನು ಕರ್ನಾಟಕ ವುಮೆನ್ಸ್ ಆಟೋ ಡ್ರೈವರ್ ಯೂನಿಯನ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾವೇ ಇದನ್ನು ಒಂದು 6 ವರ್ಷದಿಂದ ಶುರು ಮಾಡಿದೆ. ಅಂದರೆ ಉಚಿತ ತರಬೇತಿಯಿಂದ ನಾನು ಬೆಂಗಳೂರಲ್ಲಿ ಶುರು ಮಾಡಿದ್ದು ಮೊದಲನೇ ಬಾರಿ. ನಾನೊಂದು 15-16 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಹಾಗಾಗಿ ತುಂಬ ನನಗೂ ಕಷ್ಟ ಆಗ್ತಾಯಿತ್ತು ಆ ಟೈಮಲ್ಲೆಲ್ಲ, ಅಂದರೆ ಜೀವನ ಮಾಡೋಕ್ಕೆ. ಸುಮಾರು ಜನ ಕೇಳೋದ್ರಿಂದ ನಾನು ಯಾಕೆ ತರಬೇತಿ ಮಾಡಬಾರ್ದು, ಅಂದರೆ ಮಹಿಳೆಯವ್ರನ್ನ ಯಾಕೆ ಇದಕ್ಕೆ ಕರ್ಕೊಂಬರ್ಬಾರ್ದು ಅಂತ ಯೋಚನೆ ಮಾಡಿದೆ. ಬಟ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಂದು ಬೆಸಿಟ್ಟು, ಊಟ ಒಂದು ಟೈಮ್ ಎಲ್ಲ ಕೊಡ್ಬೋದು.
ನೋಡ್ಬೋದು. ಬಟ್ ನನಗನ್ಸಿದ್ದೇನು, ನಾನೇನಾದರೂ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಈ ತರಬೇತಿನ ಕಾರ್ಯಕ್ರಮನ ಶುರು ಮಾಡಿದೆ. ಬಟ್ ಅದೇ ಸ್ವಲ್ಪನೇ ಶುರು ಮಾಡಿದೆ, ಅವಾಗ ಯಾರೂ ಬರ್ತಾ ಇರಲಿಲ್ಲ. ನಾನೇ ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಂಡೋಗಿ ಬನ್ನಿ ಆಟೋ ಕಳಿಸ್ತೀನಿ ಅಂತ ಕೇಳ್ತಾ ಇದ್ದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರೆಲ್ಲ ನನ್ನನ್ನು ಹುಡ್ಕೊಂಬರ್ತಾ ಇದ್ದಾರೆ. ನಮ್ಮದು ಇವಾಗ ಎಲ್ಲ ಮಹಿಳೆಯರಿಗೂ ಒಂದು ಸೇಫ್ಟಿ ಇರುತ್ತೆ, ಕೈ ಜೋಡಿಸಿದ್ರೆ ಏನಾದರೂ ಒಂದು ನಾವೇನಾದರೂ ಮಾಡೋಕ್ಕಾಗುತ್ತೆ ಅಂತೇಳಿ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಆದೆ. ಸರಿ, ಓಕೆ ಮೇಡಮ್, ನಾವು ಹೆಣ್ಮಕ್ಳು ಬೇಕಾದ್ರೆ ನಾವು ಇದು ಮಾಡಿಕೊಡ್ತೀರಿ, ನೀವು ಅದ್ರ ಕಡೆಯಿಂದ ಕೊಡಿನಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಇಬ್ಬರು ಜಾಯ್ನ್ ಆಗಿ ಒಂದು ಸಖಿ ಅನ್ನೋದು ಆ್ಯಪ್ನ ಸ್ವಲ್ಪ ಮೂವ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ಸರ್ಕಾರದಿಂದ ಯಾವ ರೀತಿ ಸಪೋರ್ಟ್ ಇದೆ, ಪ್ಲಸ್ ಸಾರಿಗೆ ಇಲಾಖೆ ಇದಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ? ಈಗ ಎಲ್ಲರಿಗೂ ಓಕೆ ಅಂತ ಹೇಳಿದ್ದಾರೆ. ಸಖಿಯಿಂದ ಬರೋದ್ರಿಂದ ಮಹಿಳೆಯರಿಗೆ ಸಪೋರ್ಟ್ ಆಗೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಓಕೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ. ಬಟ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಅಂದರೆ ಎಲ್ಲರಿಗೂ ಒಂದು ಇಲ್ಲಿವರೆಗೂ ಯಾರೂ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಹಿಳೆಯರಿಗೆ ಬೇಕು ಒಂದು ಆಪು ಅಂತ ತಂದಿರಲಿಲ್ಲ. ಆದರೆ ತರೋದಕ್ಕೂ ಇಷ್ಟು ಜನ ಮಹಿಳೆಯರು ಆಟೋ ಓಡಿಸ್ತಾ ಇದ್ದಾರೆ, ಇಷ್ಟು ಜನ ಮಹಿಳೆಯರು ಆಚೆ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಸಖಿ ಅನ್ನೋದು ಒಂದು ಸ್ವಲ್ಪ ಆಚೆ ಬಂದಮೇಲೆ ಇಷ್ಟು ಜನ ಮಹಿಳೆಯರು ಬಂದಿದ್ದಾರಾ, ಇದಕ್ಕೊಂದು ಆಪ್ ತೊಗೊಂಬಂದಿದ್ದಾರೆ ಅಂತ ಈಗ ಒಂದು ಸ್ವಲ್ಪ ಇದಾಗ್ತಾ ಇದೆ. ಹಾಗಾಗಿ ನಾವು ಏನು ಓದಿಲ್ಲ, ಮನೆ ಕೆಲಸ ಮಾಡ್ತಾ ಇದ್ದೀನಿ. ಪ್ರಭಾ ಮೇಡಮು ಇಜ್ಜು ಮೇಡಮು ಇಬ್ಬರು ಅಲ್ಲಿ ಕುಂತಿದ್ದರು. ಮೇಡಮ್ ನಮಗೆ ಕಲಿಸ್ಕೊಡ್ತಾ ಇದ್ದೀರಿ ಅಂತ ಕೇಳಿದೆ. ಸರಿ ಆಯಿತು ಕಲಿಸ್ಕೊಡ್ತೀವಿ ಅಂತ ಹೇಳಿದರು. ನಾನಂತೂ ಏನು ಓದಿಲ್ಲ ಮೇಡಮು, ಸೈಕಲ್ಗೂ ತುಳಿದಿಲ್ಲ ಅಂತ ಹೇಳಿದೆ. ಸರಿ ಪರವಾಗಿಲ್ಲ, ಧೈರ್ಯವಾಗಿ ಬಂದು ಓಡಿಸ್ತೀನಿ ಅಂತ ಧೈರ್ಯ ಇದ್ದರೆ ನಾವು ಕಲಿಸ್ಕೊಡ್ತೀವಿ ಅಂತ ಹೇಳಿದ್ರು ಮೇಡಮ್. ಮನೆ ಕೆಲಸ ಮಾಡ್ತಾ ಇದ್ದವರು ಈಗ ಆಟೋ ಚಾಲಕರಾಗಿದ್ರೆ, ಯಾಕಂದ್ರೆ ಮನೆ ಕೆಲಸ ಅನ್ನೋದು ನಿಮಗೆ ಗೊತ್ತು, ಎಲ್ಲ ಮನೆಗೆ ಹೋಗ್ಬೇಕು ಮೇಡಮ್. ಅವ್ರೇನು ತೊಂದರೆ ಕೊಟ್ಟಿಲ್ಲ ಮೇಡಮ್, ಮನೆ ಕೆಲಸ ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪೀಸ್ ಆಟೋ ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬೆಂಗಳೂರು ಸಾರಥಿ ಸೇನೆ ರಾಜ್ಯಾಧ್ಯಕ್ಷರು ರಾಮೇಗೌಡರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನಿಮ್ಮಿಂದ ಶುರು ಮಾಡೋದಾದ್ರೆ ಇದೊಂದು ಸಖಿ ಆಟೋ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಹೇಗೆ ಆರಂಭವಾಯಿತು ಇದು? ಏನಿದು ಸಖಿ ಆಟೋ? ಹೇಳಿ ಮೇಡಮ್. ಎಸ್ ಸರ್, ಇನ್ನು ನಿಮ್ಮಿಂದ ಪ್ರಾರಂಭ ಮಾಡ್ತೀವಿ ಮೊದಲಿಗೆ. ಅಂದರೆ ಸರ್, ಈಗ ಇದು ನಮ್ಮದು ಪುರುಷ ಪ್ರಧಾನ ಸಮಾಜ, ನಿಮ್ಮ ಒಪಿನಿಯನ್ ಏನು ಸರ್ ಈ ಒಂದು ಇನಿಷಿಯೇಟಿವ್ ಬಗ್ಗೆ? ಮೇಡಮ್, ಇವಾಗ ಮಹಿಳೆಯರೇನು ನಾವು ಪುರುಷರಿಗಿಂತ ಏನು ಕಮ್ಮಿ ಇಲ್ಲ, ಎಲ್ಲರೂ ಕೂಡ ಎಲ್ಲದರಲ್ಲೂ ಕೂಡ ಸಮಾನತೆ ಇರಬೇಕು ಅಂತಲೇ ಹೇಳೋದು. ಆದರೆ ಏನು ಇವಾಗ ಒಂದು ಸಖಿ ಅನ್ನೋ ಒಂದು ಆ್ಯಪ್ ತಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಅದು ಈಗಲೇ ನಾಯಿ ಕೊಡೆಗಳ ಥರ ಎಲ್ಲ ಆ್ಯಪ್ಗಳು ಇದೆ ಎಲ್ಲ. ಯಾಕೆಂದರೆ ಅದು ಒಂದು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ ಆ್ಯಪ್ಗಳು. ಏನು ಅವ್ರು ಸಂಪಾದನೆ ಮಾಡಬೇಕು. ಈಗ ಮೇನ್ ಇರೋದು ಏನು, ಒಂದು ಆಟೋ ಒಂದು ಆ್ಯಪ್ ಮಾಡಿದ್ರೆ, ಕ್ಯಾಬ್ ಆಟೋ ಒಂದು ಆ್ಯಪ್ ಮಾಡಿದ್ರೆ ನಾವು ದುಡ್ಡನ್ನ ಮಾಡ್ಬೋದು. ಇವಾಗ ಬರುವಾಗ ಏನು ಅವರು ಒಂದು ಸಣ್ಣ ಮಟ್ಟದಲ್ಲಿ ಬರ್ತಾರೆ, ಈಗ ನಮ್ಮನ್ನೆಲ್ಲ ಅದರೊಳಗಡೆ ಸೇರಿಸ್ಕೊಂಡು ಅವರು ಇವಾಗ ನಮಗೆ ಡೈಲಿ ಪ್ಲ್ಯಾಟ್ಫಾರ್ಮ್ ಶುಲ್ಕ ಅಂತ 25 ರೂಪಾಯಿ 30 ರೂಪಾಯಿ 5 ರೂಪಾಯಿ ಡೈಲಿ ಚಾರ್ಜ್ ಮಾಡ್ತಾರೆ. ಇವಾಗ ಏನು ಮಾಡಿದ್ದಾರೆ, ಈಗ ಅದನ್ನು ಈ ಮೊಬೈಲ್ ನಾವು ಏನು ಕರೆನ್ಸಿ ಈಗ ಹಾಕತ್ತೀವಿ, ರೀಚಾರ್ಜ್ ಮಾಡ್ತೀವಿ, ಆ ರೀತಿ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಆಟೋ ಓಡಿಸ್ತಾ ಇರಲಿ, ತಿಂಗಳಿಗೆ 300 ರೂಪಾಯಿ ರೀಚಾರ್ಜ್ ಮಾಡಬೇಕು, ಕಟ್ ಆಗುತ್ತೆ. ಅಂದರೆ ಇದನ್ನು ದೊಡ್ಡ ರೀತಿ ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಆ್ಯಪ್ಗಳು. ಇವಾಗ ಅಷ್ಟೇ ಏನು ಮಹಿಳೆಯರೇನೋ ಇವಾಗ ಇರುವಂಥ ಆ್ಯಪ್ಗಳಲ್ಲೇ ಓಡಿಸ್ತಾ ಇದ್ದಾರೆ. ಸಪ್ರೇಟ್ ಏನು ಬೇಕಾಗಿಲ್ಲ ಮಹಿಳೆಯರಿಗೆ. ಯಾಕೆಂದರೆ ನಮ್ಮ ಸಂಘ ಸಂಘಟನೆಗಳಲ್ಲಿ ಎಲ್ಲ ಮಹಿಳಾ ಚಾಲಕಿಯರಿದ್ದಾರೆ. ಈಗ ಏನು ಸಂಘಟನೆಗಳು ಕೂಡ ನಮ್ಮ ಸ್ನೇಹಿತರುಗಳು ಮಾಡ್ಕೊಂಡಿದ್ದಾರೆ. ಎಲ್ಲರೂ ನಾವೆಲ್ಲ ಸಪೋರ್ಟ್ ಆಗಿದ್ದೀವಿ. ನಾವೆಲ್ಲ ನಮ್ಮನೆ ಕುಟುಂಬ ಅಕ್ಕ ತಂಗಿರ್ತಾರೆ. ನಮ್ಮ ಸಂಘಟನೆಗಳಲ್ಲೂ ಕೂಡ ಅವ್ರನ್ನ ನೋಡ್ಕೊಂಡು ಏನೇ ಒಂದು ಸಮಸ್ಯೆ ಆದರೂ ನಾವು ಸ್ಪಂದಿಸ್ತಾ ಇದ್ದೀವಿ. ಹಾಗಾಗಿ ಇದನ್ನು ಬರ್ತಕ್ಕಂಥ ಆ್ಯಪ್ಗಳು ಬಂದಿರುವಂಥದ್ದು ಏನಿದ್ರು ಈಗ ಸ್ಟಾರ್ಟಿಂಗಲ್ಲಿ ಬರ್ತವೆ. ಈಗ ಕಿಲೋಮೀಟ್ರಿಗೆ 25 ಕೊಡ್ತೀನಿ ಅಂತಾರೆ, 20 ಕೊಡ್ತೀನಿ ಅಂತಾರೆ. ಅದನ್ನು ಆಸೆ ತೋರಿಸಿ ಏನು ಮಾಡ್ತಾರೆ, ನಾವು ಒಳಗಡೆ ಹೋಗೋ ತನಕ ಹೋದ್ಮೇಲೆ ಈಗ ನಾವು ನಮ್ಮ ಜುಟ್ಟು ಜನವರ ಅವ್ರು ಕೊಟ್ಟ ಮೇಲೆ ಅಲ್ಲಿ ಮುಗೀತು. ಇವಾಗ ಇರ್ತಕ್ಕಂಥ ಇವಾಗ ಈ ಸಖಿ ಆಟೋನು ಕೂಡ ಈ ರೀತಿ ಓಲಾ ಊಬರ್ ಅಂಡರಲ್ಲೇ ಬರುತ್ತಾ ಅಥವಾ ಅದೇ ಸಪ್ರೇಟ್? ಅಂದರೆ ಅದಕ್ಕೆ ಬೇರೆ ನಂಬರ್ಸು, ವಾಟ್ಸಪ್ ನಂಬರು ಅದೆಲ್ಲ ಇರುತ್ತೆ ಬುಕ್ಕಿಂಗಿಗೆ, ಹೇಗೆ ಅಂತ? ಮೇಡಮ್, ಇವಾಗ ಏನು ಓಲಾ ಊಬರು ರ್ಯಾಪಿಡೋ ನಮ್ಮ ಯಾತ್ರೆ ಇದೆ, ಅದೇ ರೀತಿನೇ ಇದು ಸಪ್ರೇಟ್ ಏನು ಬರಲ್ಲ. ಅಂದರೆ ಇವರು ಸಖಿ ಅಂದರೆ ಲೇಡೀಸ್ಗಳು ನಮ್ಮ ಇದಕ್ಕೆ ಬರಲಿ ಅಂತ. ಲೇಡೀಸ್ಗಳಿಗೇನು ಎಷ್ಟು ಜನ ಹೋಗಿ ಅಲ್ಲಿ ಸೇರ್ಕೊಂಡು ಮಾಡೋಕ್ಕಾಗುತ್ತಾ? ಅಲ್ಲಿ ನಮ್ಮವ್ರನ್ನೂ ಕೂಡ ಹಾಕಲ್ತಾರೆ. ಒಂದು ಆಸೆ ತೋರಿಸೋದು. ಇವಾಗ ಈ 25 ರೂಪಾಯಿ ಏನು ಹೇಳ್ತಿದ್ರಿ, ಅದೇ ಆ ಆಸೆ ತೋರಿಸಿದಾಗ ಚಾಲಕರಿಗೆ ಎಂಥವ್ರಿಗೂ ಆಸೆ ಆಗುತ್ತೆ. ಆದರೆ ಹೋಗೋ ತನಕ ಅಷ್ಟೇ ಹೇಳ್ದಲ್ಲ, ಹೋದ್ಮೇಲೆ ನಮ್ಮನ್ನು ಮಠ ಹಾಕುವಂಥ ಕೆಲಸ ಅಗ್ರಿಗೇಟ್ ಸಂಸ್ಥೆ ಮಾಡ್ತಾರೆ. ಇವಾಗ ಏನು ನೋಡಿ, ಈಗ ಕೆಲವೆಲ್ಲ ಆ್ಯಪ್ಗಳು ಬಂದು, ಈಗ ಓಲಾ ಬಂತು, ಅವನು ಸ್ವಂತ ಗಾಡಿ ಹಾಕೊಂಡ. ಈಗ ಊಬರೋನು ಅವನು ಸ್ವಂತ ಗಾಡಿ ಹಾಕೊಂಡಿದ್ದಾನೆ, ರ್ಯಾಪಿಡೋದನ್ನು ಅವನು ಹಾಕೊಂಡಿದ್ದಾನೆ.
ಈಗ ನಮ್ಮ ಯಾತ್ರೆಯನ್ನು ಅದು ಚಾಲಕರ ಆಪ್ ಅಂತ ಬಂತು, ಚಾಲಕರಿಗೋಸ್ಕರ ಅಂತ ಬಂದಿದ್ದು, ಕರ್ನಾಟಕರದು ಅಂತ ಬಂತು. ಅದು ನೋಡೋ ತಮಿಳ್ನಾಡು ಓನರ್ ಅವರು, ಕರ್ನಾಟಕದವರಲ್ಲ. ಬಟ್ ಇಲ್ಲಿ ನಮ್ಮ ಕೆಲವು ಯಾರ ಸಂಘಟನೆ ಒಬ್ರೊಬ್ರು ಸೇರ್ಕೊಂಡು ಅದು ಆಟೋ ಚಾಲಕರದು ಆಪ್ ಅಂತ ಹೇಳಿ ಮಾಡಿದ್ರು. ಈಗ ಅವರ ಕೂಡ ಆಟೋಗಳನ್ನ ಹಾಕೊಂಡಿದ್ದಾರೆ. ಈಗ ಲೇಡೀಸ್ಗಳಿಗೆ ಅಂತ ಮಾಡಿದ್ದಾರೆ. ಆ ಲೇಡೀಸ್ಗಳಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು ಅಂತೇಳಿ ಈಗ ಅವ್ರು ಕೊಟ್ಟು 500-600 ರೂಪಾಯಿ ಡೈಲಿ ಇಸ್ಕೊತಾ ಇದ್ದಾರೆ. ಅಂದರೆ ಎಲ್ಲರೂ ಅಷ್ಟೇ ಬಿಸ್ನೆಸ್ ಮೈಂಡಲ್ಲಿ ಬಂದಿರುವಂಥದ್ದು. ಇಲ್ಲಿ ಚಾಲಕರಿಗೆ ಯಾರು ಒಳ್ಳೇದು ಮಾಡುವಂಥದ್ದು ಯಾರು ಯಾವ ಆಪ್ಗಳು ಇಲ್ಲ. ಓಕೆ ಸರ್. ಇನ್ನು ಮೇಡಮ್ ಈಗ ನೀವು ಹೇಳಿ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಮೇಡಮ್ ನನ್ನ ಒಪಿನಿಯನ್ ಏನು ಅಂದರೆ ಮೇಡಮ್ ಎಲ್ಲ ಆ್ಯಪ್ಗಳು ಇವಾಗ ಸರ್ ಹೇಳ್ದಂಗೆ ಎಲ್ಲ ಆ್ಯಪ್ಗಳು ಬಂದು ಅದು ಬರೋ ತನಕ ಅಷ್ಟೇ ಮೇಡಮ್. ಇವಾಗ ಓಲಾದಲ್ಲೂ ಅಷ್ಟೇ ಪ್ಲಾಟ್ಫಾರ್ಮ್ ಅದು ಫೀಸ್ ಏನು ಕಟ್ಟಿಲ್ಲ ಅಂದರೆ ಬುಕ್ಕಿಂಗೇ ಕೊಡಲ್ಲ. ನಾ ಬೇರೆ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ನಾನು ಸಹ ಮಾಡ್ತೀನಿ. ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ 12 1 ಗಂಟೆ 3 ಗಂಟೆ ಗಂಟನೂ ಮಾಡ್ತೀನಿ. 10 ಗಂಟೆ ಮೇಲೆ ಡ್ಯೂಟಿ ಸಿಗ್ತಾ ಇಲ್ಲ. ಇದು ಹೆಣ್ಮಕ್ಳಿಗೆ ಅಂತ ಏನು ಸಪ್ರೇಟಾಗಿ ಏನು ಆ್ಯಪೇ ಅವಶ್ಯಕತೆ ಇಲ್ಲ. ನಮ್ಮ ಅಣ್ಣ ತಮ್ಮಂದ್ರು ಯೂನಿಯನಲ್ಲೆಲ್ಲ ನಮ್ಮ ಯೂನಿಯನ್ ಎಲ್ಲ ಪ್ರತಿ ಯೂನಿಯನಲ್ಲೂ ಎಲ್ಲ ಅಣ್ಣ ತಮ್ಮಂದ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಯೂನಿಯನ್ಸ್ ಐತೆ, ಅದ್ರಲ್ಲೆಲ್ಲರೂ ಅಷ್ಟೇ. ಅದ್ರಲ್ಲೂ ಎಲ್ಲ ಹೆಣ್ಮಕ್ಳು ಇದ್ದಾರೆ, ಎಲ್ಲ ಹ್ಯಾಪು ಮಾಡ್ತಾ ಇದ್ದಾರೆ, ಮಿಡ್ ನೈಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಯಾವುದೇ ಪ್ರಾಬ್ಲಮ್ಸ್ ಆಗಿಲ್ಲ. ಸೊ ಒಂದು ಸಲ ಬರುತ್ತೆ ಈ ಆ್ಯಪ್, ನಾನು ಬರೀ ಆಟೋಗಳಿಗೆ ಕೊಡ್ತೀನಿ, ನನ್ನ ಕಾರ್ಗಳಿಗೆ ಕೊಡ್ತೀನಿ ಅಂತ ಬರುತ್ತೆ. ಅದು ಬೈಕ್ ತರಲ್ಲ ಅನ್ನೋದೇನೈತೆ, ಅದು ಬೈಕ್ ತಂದ್ರೆ ಮತ್ತೆ ಅದು ಹೋಯ್ತಾ. ಮತ್ತೆ ಇದು ಪ್ಲೇ ಸ್ಟೋರ್ ಅಲ್ಲಿ ಏನೋ ಸಿಕ್ಕಿಲ್ಲ, ಏನೋ ಸ್ಕ್ಯಾನ್ ಮಾಡಬೇಕು, ಮತ್ತೆ ಏನೋ ವಾಟ್ಸಪ್ ಅಲ್ಲಿ ಆಯ್ ಅಂತ ಕಳಿಸಿದ್ರೆ ಬುಕ್ಕಿಂಗ್ ಮಾಡುತ್ತೆ ಅಂತ. ಸೊ ಇದು ನನ್ನ ಪ್ರಕಾರ ಏನು ಸೇಫ್ಟಿ ಅಲ್ಲ ಅನ್ನಿಸ್ತಾ ಇದೆ ಮೇಡಮ್. ಅಂದ್ರೆ ಯಾಕೆ ಮೇಡಮ್, ಯಾಕೆ ಸೇಫ್ ಅಲ್ಲ ಅನ್ಸುತ್ತೆ? ಅಂದ್ರೆ ನಿಮ್ಗೆ ಸಖಿ ಆಟೋ ಕಂಡ್ರೆ ಯಾಕಂದ್ರೆ ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಇಲ್ಲ ನಿಮ್ ಕಡೆಯಿಂದ ಅಂತ? ಸಖಿ ಆಟೋ ಅಂತ ಕಂಡ್ರೆ ಅಂತಲ್ಲ ಮೇಡಮ್. ಸಖಿ ಅಂದ್ರೆ ನಾವು ಹೆಣ್ಮಕ್ಳೆ ತಾನೆ ಮೇಡಮ್, ಆತರ ಅಂತಲ್ಲ. ಪಿಂಕ್ ಆಟೋ ಅಂತ ಬಂದಿದೆ, ಪಿಂಕ್ ಬೈಕು ಬಂದಿದೆ ಅಂತ ಕೇಳ್ಪಟ್ವಿ. ಬಟ್ ಅದು ನಿಜನ ಸುಳ್ಳ ಗೊತ್ತಾಗ್ತಾ ಇಲ್ಲ. ಪಿಂಕ್ ಅದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಾನು ಕೇಳ್ಪಟ್ವಿ, ಅದು ನಿಜ ಸುಳ್ಳ ಅಂತ ಗೊತ್ತಿಲ್ಲ. ಬಟ್ ನಾವೆಲ್ಲ ಕೇಳಿದೀವಿ ಅಷ್ಟೇ. ಏನಾದ್ರು ಬಂದಿದ್ರೆ ನಾವೇ ಹೋರಾಟಕ್ಕೆ ನಿಲ್ತಾ ಇದ್ವಿ. ಸೊ ಈ ತರ ಪಿಂಕ್ ಆಟೋ ಅಂತ ಬಂದ್ರೆ, ಇವಾಗ ನಾವು ಇದಕ್ಕೂ ಮುಂಚೆ ಡೆಲ್ಲಿನಲ್ಲೂ ಐತೆ ಪಿಂಕ್ ಆಟೋ ಅಂತ, ಪಿಂಕ್ ಆಟೋ ಪಿಂಕ್ ಕಾರು ಅಂತ. ಇವಾಗ್ಲೂ ಪಿಂಕ್ ಕಾರು ಏರ್ಪೋರ್ಟ್ ಅಲ್ಲೆಲ್ಲ ಐತೆ. ಓನ್ಲಿ ಅಲ್ಲಿ ಹೆಣ್ಮಕ್ಳೇ ಮಾಡ್ಬೇಕು, ಹೆಣ್ಮಕ್ಳೇ ಪ್ಯಾಸೆಂಜರೇ ಹತ್ಬೇಕು, ಗಂಡ್ಮಕ್ಳು ಅಲೋಡ್ ಇಲ್ಲ. ಸೊ ಇದ್ರಲ್ಲಿ ಯಾವ ತರ ಮೇಡಮ್, ಬರೀ ಹೆಣ್ಮಕ್ಳೇನ ಇಲ್ಲ ಗಂಡ್ ಮಕ್ಳು ಓಡಿಸಬಹುದಾ? ಇದು ಇಲ್ಲ, ಬರೀ ಹೆಣ್ಮಕ್ಳೇ ಓಡಿಸ್ತಾರೆ, ಮತ್ತೆ ಹೆಣ್ಮಕ್ಳೇ ಹತ್ತಾರೆ. ಮತ್ತೆ ಬುಕ್ ಮಾಡೋರು ಮತ್ತೆ ಬೇರೆ ಕಸ್ಟಮರ್ಸ್. ಅಂದ್ರೆ ಬರೀ ಹೆಣ್ಮಕ್ಳಿಗಾಗಿ, ಅವ್ರ ಸೇಫ್ಟಿಗಾಗಿ ಇದೊಂದು ಸಪರೇಟ್ ಒಂದು ಇನಿಷಿಯೇಟಿವ್ ಇರೋದು. ಅದೇ ಇಷ್ಟು ದಿನ ಇಷ್ಟು ಆ್ಯಪ್ಗಳಲ್ಲಿ ಸೇಫ್ಟಿ ಇದ್ದಿಲ್ವಾ? ಸೇಫ್ಟಿ ಇದ್ದಿಲ್ಲ ಮೇಡಮ್. ಯಾವ್ದಾದ್ರು ಹೆಣ್ಮಕ್ಳಿಗೆ ಯಾವ ಆ್ಯಪಲ್ಲಿ ಏನಾದ್ರು ತೊಂದರೆ ಆಗಿದೆಯಾ? ಬೇರೆ ರೀತಿನಲ್ಲಿ ತೊಂದರೆ ಆಗಿದೆ. ಯಾವ ಆ್ಯಪ್ಗಳಲ್ಲೂ ಏನು ತೊಂದರೆ ಆಗಿಲ್ಲ. ಏನ್ ತೊಂದರೆ ಆಗಿದೆ ಅಂದ್ರೆ ಇದು ಬಾಡಿಗೆ ಸಿಗ್ತಾ ಇಲ್ಲ, ಅಷ್ಟು ಬಿಟ್ರೆ ಬೇರೆ ಏನು ನಮ್ಗೆ ಒಂದು ಆ್ಯಪ್ ಕಡೆಯಿಂದ ನಮ್ಗೆ ತೊಂದರೆ ಆಗಿದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಅನ್ನೋದು ಬಿಟ್ರೆ ಬೇರೆ ನಮ್ಗೆ ಆ್ಯಪ್ಗಳಿಂದ ಏನು ತೊಂದರೆ ಆಗಿಲ್ಲ ಮೇಡಮ್. ಇಷ್ಟು ನಡೀತಾ ಇದೆ. ಎಸ್ ಸರ್. ಈಗ ಈ ಸಖಿ ಆಟೋ ಅಂದ್ರೆ ಶನಿವಾರದಿಂದ ಇದಕ್ಕೆ ಚಾಲನೆ ಸಿಕ್ಕಿದೆ. ಈಗಾಗಲೇ 2,000 ಆಟೋಗಳು ರಸ್ತೆಗೆ ಇಳಿದಿದೆ. ಜನರು ಹೆಂಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಸರ್ ಇದಕ್ಕೆ, ಮಹಿಳೆಯರು? ಇನ್ನೂ ನಾವು ಅದನ್ನು ನೋಡಿಲ್ಲ ಸರಿಯಾಗಿ. ಏನ್ ಸಖಿ ಆಟೋ ಅನ್ನೋದಿದೆ, ಅದು ಮಹಿಳೆಯರು ಆಲ್ರೆಡಿ ಎಲ್ಲ ಸಂಘಟನೆಯಲ್ಲಿ ಇರೋದ್ರಿಂದ ಅವರೆಲ್ಲ ಓಡಿಸ್ತಾ ಇರುವಂಥದ್ದು. ಬಟ್ ಸಖಿ ಆಟೋ ಅಂದ್ರೆ ಅವರು ಒಂದು ನೇಮ್ ಇಟ್ಕೊಂಡು ಅದನ್ನ ಬಿಟ್ಟಿದ್ದಾರೆ. 2,000 ಅಂದ್ರೆ ನಾವು ಇವತ್ತಿಗೂ ನೋಡಿಲ್ಲ ಅದು ರೋಡ್ನಲ್ಲಿ. ಎಲೆಕ್ಟ್ರಿಕ್ ಆಟೋಗಳು ಓಡ್ತಿದೆ, ಲೇಡೀಸ್ಗಳು ಓಡಿಸ್ತಾ ಇದ್ದಾರೆ. ಬಟ್ ಇದು ನಾನು ಹೇಳ್ದಾಗೆ ಒಂದು ಬಿಸ್ನೆಸ್ ಗಿಮಿಕ್ ಅಷ್ಟೇನೆ. ಈಗ ಲೇಡೀಸ್ ಡೇ ಅಂತ ಬಿಟ್ರೆ ಈಗ ಲೇಡೀಸೇ ಎತ್ತಬೇಕಾ? ಈಗ ಬೇರೆಯವ್ರಾದ್ರೆ ಅವ್ರಿಗೆ ಬಿಸ್ನೆಸ್ ಇರಲ್ವಲ್ಲ, ಹೆಂಗೆ ಅವ್ರು ಜೀವನ ಮಾಡ್ತಾರೆ? ಈಗ ಇರುವಂಥ ಆ್ಯಪ್ಗಳು ಎಲ್ಲ ಬಳಸಿದ್ರೆ ಎಲ್ಲ ಹತ್ತುತ್ತಾರೆ. ಏನೋ ಇವತ್ತೇನು ಮಹಿಳೆಯರಿಗೆ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಈಗ ನಾವೆಲ್ಲ ಜೊತೆಲಿ ಇರ್ತೀವಿ, ಏನೋ ಒಂದು ಸಮಸ್ಯೆ ಆದಾಗಲೂ ಒಂದು ಅಪ್ಡೇಟ್ಗಳನ್ನ ಕೊಡ್ತಾರೆ, ಇಲ್ಲ ನಮ್ಮ ಫೋನ್ಗಳು ಮಾಡ್ತಾರೆ, ನಾವು ಅವ್ರ ಪರವಾಗಿ ಇದ್ದೀವಿ. ಆದರೆ ಇದೆಲ್ಲ ಗಿಮಿಕ್ ಅಷ್ಟೇ ಮೇಡಮ್ ಅವರೇ. ಎಸ್ ಮೇಡಮ್. ಈಗ ನೀವು ಒಂದು ಆಗ್ರಿಗೇಟ್ ಸಂಸ್ಥೆ ಮುಖಾಂತರ ನೀವು ಆಟೋ ಓಡಿಸ್ಕೊಂಡು ಬರ್ತಾ ಇದ್ದೀರಾ. ಸೊ ಏನೆಲ್ಲ ಅಂದರೆ ಅಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಅದ್ರ ಪ್ಲಸ್ ಆ್ಯಂಡ್ ಮೈನಸಸ್ ಏನೇನು, ನೀವೇನೇನು ಫೇಸ್ ಮಾಡಿದ್ದೀರಾ ಅಂತ? ಮೇಡಮ್, ನಾನು ನೈಟ್ ಎಲ್ಲ ಡ್ಯೂಟಿ ಮಾಡೋವಾಗಲೂ ಸಹ ಯಾವುದೇ ಒಂದು ಇದಿಲ್ಲ. ಮುಂಚೆ ಪೊಲೀಸ್ಗೆ ಕಸ್ಟಮರ್ಗೆ ಕಾಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇವಾಗ ನಮಗೆ ಎಲ್ಲ ಸಂಸ್ಥೆಗಳವರು ಒಂದೊಂದ್ಸಲ ನಮ್ಗೆ ಮೀಟಿಂಗ್ ಕರೆದು ಕೆಲವೊಂದು ಆ್ಯಪ್ಗಳನ್ನ ಅಪ್ಡೇಟ್ ಮಾಡ್ಬೋದು, ನಿಮ್ಮ ಒಪಿನಿಯನ್ ಹೇಳಿ ಅಂದಾಗ ನಾವುಗಳು ಕೂಡ ಹೇಳಿದ್ವಿ ಮೇಡಮ್. ಅದಕ್ಕೆ ಕೆಲವೊಂದು ಆ್ಯಪ್ಗಳೆಲ್ಲ ಇವಾಗ ಪೊಲೀಸ್ಗೆ ಇಮಿಡಿಯೇಟ್ ಕಾಲ್ ಮಾಡೋ ಥರದ್ದು ಆಗಲಿ, ಕಸ್ಟಮರ್ ಕೇರ್ ಕಾಲ್ ಮಾಡೋದೇ ಆಗಲಿ, ಸೊ ಆ ಥರ ಇದೆ. ಕೆಲವೊಂದು ನಾವು ಹೇಳಿದೀವಿ, ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಇವಾಗ ಈ ಸಖಿ ಆ್ಯಪ್ ಬಿಟ್ರೆ ಬೇರೆ ಆ್ಯಪ್ಗಳಲ್ಲಿ ನಮಗೆ ಈ ಥರ
ತೊಂದರೆ ಆಗಿದೆ ಅಂತ ಏನು ಇಲ್ಲ. ಯಾಕಂದ್ರೆ ನಮ್ಗೆ ಇಮಿಡಿಯೇಟ್ ಅಲ್ಲಿ ಕಾಲ್ ಆಗ್ಲಿ ಸಪೋರ್ಟ್ ಅಂದ್ರೆ ಕಾಲ್ ಸಪೋರ್ಟ್ ಆಗ್ಲಿ ಪೊಲೀಸ್ಗೆ ಆಗ್ಲಿ ಎನಿವನ್ ಸಿಗುತ್ತೆ. ಸೊ ಕಸ್ಟಮರ್ ಕಡೆಯಿಂದನೂ ಅಷ್ಟೇ. ಸೊ ಕಸ್ಟಮರ್ ಕಡೆಯಿಂದ ಕೆಲವೊಂದು ರ್ಯಾಶ್ ಆಗಿ ಮಾತಾಡಿದ್ದಾರೆ, ಅದು ಕೆಲವೊಂದು ಡ್ರೈವರ್ಗಳಿಗೆ ಆಗಿದೆ, ಕೆಲವೊಂದು ಕಂಪ್ಲೇಂಟ್ಗಳೆಲ್ಲ ಆಗಿದೆ. ಸೊ ಅದೊಂದು ಬಿಟ್ರೆ ಮೇಡಮ್ ಬೇರೆ ಏನು ಇಲ್ಲ ಪ್ರಾಬ್ಲಮ್ಸ್ ಮೇಡಮ್. ನಾನು ಫೇಸ್ ಮಾಡಿರೋ ಪ್ರಕಾರ ಯಾವ್ದು ಪ್ರಾಬ್ಲಮ್ಸ್ ಇಲ್ಲ ಮೇಡಮ್. ಸೊ ಅಂದ್ರೆ ನೀವು ಈ ಸಖಿ ಆಟೋನ ಈ ಒಂದು ಇನಿಷಿಯೇಟಿವ್ ನ ಸಪೋರ್ಟ್ ಮಾಡ್ತೀರಾ ಅಥವಾ ಬೇಡ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಮೇಡಮ್ ಇದು ಇವಾಗ ಬಂದಿದೆ, ಏನು ಮೊನ್ನೆಯಿಂದ ಅದು ಬಂದಿದೆ ಅಲ್ಲ, ಇವಾಗ ಬಂದಿದೆ. ಸೊ ಇದಕ್ಕೆ 2000 ಆಟೋ ಇದೆ ಅಂತ ನನ್ಗೆ ಅನ್ಸಿಕೆ ಇಲ್ಲ ಮೇಡಮ್. ಯಾಕಂದ್ರೆ ಬೆಂಗಳೂರೆಲ್ಲ ಹುಡುಕಿದ್ರೆ ಒಂದು ಮಿನಿಮಮ್ ಒಂದೂವರೆ ಸಾವಿರ ಹೆಣ್ಮಕ್ಳು ಸಿಗಬಹುದು ಎಲ್ಲಾನು. ಸೊ ನಾನು ಸಹ ನನ್ನ ಪೀಸ್ ಆಟೋ ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ನಾನು ತಳಿರು ಫೌಂಡೇಶನ್ ಅಲ್ಲಿ ಹೆಣ್ಮಕ್ಳಿಗೆ ಆಟೋ ಟ್ರೈನಿಂಗ್ ಕೊಟ್ಟು DL ಮಾಡಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರಲ್ಲೂ ನಮ್ಮ ಹೆಣ್ಮಕ್ಳು ಅಂತ ಹೇಳಿದ್ರೆ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲೇ 150 ಜನ ನಾವೇ ರೆಡಿ ಮಾಡಿದೀವಿ ನಮ್ಮ ಹತ್ರ ಇರೋ ಹೆಣ್ಮಕ್ಳು. ಸೊ ಅಂತರ ಲೆಕ್ಕ ಹಾಕಿದ್ರು ಕೆಲವೊಂದೆಲ್ಲ ಸಂಸ್ಥೆಗಳೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಮಾಡಿದ್ರು ಒಂದ್ ಸ್ವಲ್ಪ ಮಿನಿಮಮ್ ಅಂದ್ರೆ ಒಂದು 1100, 500 ಸಮಥಿಂಗ್ ಇರ್ಬೋದು ಹೊರತು ಅದು 2000 ಅನ್ನೋ ಸ್ವಲ್ಪ ಸುಳ್ಳು ಅನ್ಸುತ್ತೆ ಮ್ಯಾಮ್. ಎಸ್ ಸರ್, ಈಗ ನೀವು ವರ್ಕ್ ಮಾಡ್ತಿರುವಂತಹ ನಿಮ್ಮ ಸಂಸ್ಥೆಯಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಸೇಫ್ಟಿ ಇರುತ್ತೆ ಸರ್? ಈಗ ನೈಟ್ ಶಿಫ್ಟ್ ಮಾಡೋರು ಇರ್ತಾರೆ, ಅಂಥವ್ರಿಗೆ ಯಾವ ರೀತಿ ಸೇಫ್ಟಿ ಇರುತ್ತೆ? ಅಂದ್ರೆ ಯಾವ ರೀತಿ ಟ್ರ್ಯಾಕಿಂಗ್ ಆಗುತ್ತೆ ಅದೆಲ್ಲ? ಇವಾಗ ನಾವು ಮೇಡಮ್ ಒಂದು ನೈಟ್ ಗ್ರೂಪ್ ಮಾಡಿದ್ದೀವಿ. ಅದರಲ್ಲಿ ಲೈವ್ ಲೊಕೇಶನ್ ಹಾಕೊಂಡು ಡ್ಯೂಟಿ ಮಾಡಬೇಕು. ಅಲ್ಲಿ 1 ಅವರ್ ಅರ್ಧ ಗಂಟೆ 1 ಅವರ್ ಏನಾದರೂ ಅದೇ ಜಾಗದಲ್ಲಿ ಇದ್ರೆ ಅಲ್ಲಿ ಫೋನ್ ಮಾಡ್ತಾರೆ, ಏನಕ್ಕೆ ನೀವು ಇನ್ನೂ ಅಲ್ಲೇ ಇದ್ದೀರಾ ಅಂತ. ಅವಾಗಿಲ್ಲ ಬಾಡಿಗೆ ಇಲ್ಲ ಅಂತ ಹೇಳಿದಾಗ ಆಯ್ತು ಸರಿ ಹುಷಾರಾಗಿ ಓಡಿಸಿ ಅಂತ ಹೇಳ್ತೀವಿ. ಬಟ್ ಸಮಸ್ಯೆ ಆದಾಗ ಅಲ್ಲೇ ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತಾರೆ. ಅಲ್ಲಿ ಇದ್ದಂಥವ್ರು ಹೋಗಿ ರೆಸ್ಪಾನ್ಸ್ ಮಾಡುವಂಥ ಕೆಲಸ ಮಾಡ್ತಾರೆ. ತೊಂದರೆ ಏನಿಲ್ಲ ಮೇಡಮ್. ಸಂಘಟನೆ ಇರೋದೇ ಒಂದು ಚಾಲಕರ ಪರವಾಗಿರುವಂಥದ್ದು. ಏನೇ ಒಂದು ಸಮಸ್ಯೆ ಆದ್ರೂ ಅಲ್ಲಿ ಹೋಗಿ ಚಾಲಕರುಗಳು ನಿಂತ್ಕೊಂತ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಏನೇ ಒಂದು ಸಮಸ್ಯೆ ಆದ್ರೂ ನಾವು ಹೋಗಿ ಅಲ್ಲಿ ಸ್ಪಾಟಲ್ಲಿ ಬಗೆಹರಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಸರ್, ಈಗ ಹೆಣ್ಮಕ್ಳು ವಿಶೇಷವಾಗಿ ಅಂದರೆ ಈಗ ನಿಮ್ಮ ಆಗ್ರಿಗೇಟ್ ಇದರಲ್ಲಿ ಈಗ ಸಖಿ ಆಟೋ ಅಂದರೆ ಅದರಲ್ಲಿ ಬರೀ ಹೆಣ್ಮಕ್ಳೇ ಡ್ರೈವಿಂಗ್ ಮಾಡ್ತಾರೆ, ಪ್ಯಾಸೆಂಜರ್ಸು ಹೆಣ್ಮಕ್ಳೇ ಇರ್ತಾರೆ. ಬಟ್ ನಿಮ್ಮ ಒಂದು ಆಗ್ರಿಗೇಟ್ ಸಂಸ್ಥೆಗಳಲ್ಲಿ ಗಂಡಸರು ಕೂಡ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗಿರೋದು ಇಲ್ಲಿ ತನಕ ಯಾವುದಾದ್ರೂ ಇದೆಯಾ ನೈಟ್ ಶಿಫ್ಟ್ ಟೈಮಲ್ಲಿ ಹೀಗೆ? ಅಥವಾ ಜಗಳಗಳಾಗಿರ್ಬೋದು ಪ್ಯಾಸೆಂಜರ್ಸ್ ಜೊತೆ? ಕೆಲವರು ಮೇಡಮ್ ಪ್ರಯಾಣಿಕರು ಏನು ಮಾಡ್ತಾರೆ, ಇದನ್ನೇ ಒಂದು ಬಂಡವಾಳ ಮಾಡ್ಕೊಂಡಿದ್ದಾರೆ. ಕೆಲವರು ಒಂದು ಬುಕ್ಕಿಂಗ್ ಮಾಡೋದು, ಆಚೆ ಕಡೆ ಹೋಗೋದು, ಬೆಂಗಳೂರಿಂದ ಸುಮಾರು ದೂರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದುಡ್ಡುಗಳು ಕೊಡಲ್ಲ, ಬೆದರಿಸೋದು ಇಲ್ಲ ಹೊಡೆದು ಕಳಿಸೋದು, ನಮ್ಮ ಹತ್ರ ಮೊಬೈಲು ದುಡ್ಡು ಇರುವಂಥದ್ದನ್ನ ಕಿತ್ಕೊಂಡು ಕಳಿಸುವಂಥವು ಸುಮಾರು ಉದಾಹರಣೆಗಳಿದೆ ಮೇಡಮ್. ಈಗ ಕೆಲವು ನೈಟು ಅದೇ ಅಂತ ದಂಧೆ ಅಂತ ಮಾಡ್ಕೊಂಡಿರುವಂಥವ್ರು ಕೆಲವರು ಇದೆ. ಎಸ್ ಮೇಡಮ್, ಈಗ ನೀವು ಒಬ್ಬ ಆಟೋ ಡ್ರೈವರ್ ಆಗಿದ್ದೀರಾ. ಈಗ ನೀವು ನೈಟ್ ಶಿಫ್ಟಲ್ಲೆಲ್ಲ ಓಡಾಡ್ತಾ ಇರ್ತೀರಾ, ಎಲ್ಲ ಮಾಡ್ತಿರ್ತೀರಾ. ಅಂದರೆ ನಿಮ್ಮ ಜೊತೆ ಒಬ್ಬರು ಪ್ಯಾಸೆಂಜರ್ ಇದ್ದಾಗ ಓಕೆ, ಬಟ್ ನೀವು ಒಬ್ಬರೇ ಇದ್ದಾಗ ನಿಮ್ಮ ಸೇಫ್ಟಿ ಹೇಗೆ? ಅಂದರೆ ಪ್ಯಾಸೆಂಜರ್ ಸೇಫ್ಟಿಗೆ ಟ್ರ್ಯಾಕಿಂಗ್ ಇರುತ್ತೆ, ಬಟ್ ನಿಮ್ಮ ಸೇಫ್ಟಿ ಹೇಗೆ? ಮೇಡಮ್, ನನ್ನ ಊರು ಬಂದು ಆನೇಕಲ್. ನಾನು ಪ್ರತಿದಿನ ಅಲ್ಲಿಂದ 30 ಕಿಲೋಮೀಟರ್ ಬೆಂಗಳೂರಿಗೆ ಬರ್ತೀನಿ. ಸೊ ನನಗೆ ನಾನಿಲ್ಲಿ 9 ವರ್ಷ ಆಯ್ತು ಮೇಡಮ್, ನಾನು ಡ್ರೈವಿಂಗ್ ಫೀಲ್ಡ್ಗೆ ಬಂದು ಆಟೋದ್ಗೆ. 9 ವರ್ಷದಿಂದ ಇಲ್ಲಿ ತನಕ ನನಗೆ ಯಾವುದೇ ಪ್ಯಾಸೆಂಜರ್ ಕಡೆಯಿಂದ ತೊಂದರೆ ಅಂತೂ ಆಗಿಲ್ಲ. ಸೊ ನಂದೇ ಇವಾಗ ನಾವು ಹೇಳಿದ್ವಲ್ಲ ಮ್ಯಾಮ್, ನಮ್ಮ ಯೂನಿಯನ್ ಅಲ್ಲಿ ನಾವು ನೈಟು ಯಾರ್ಯಾರು ಹೆಣ್ಮಕ್ಳು ಮಾಡ್ತಾರೋ ಲೈವ್ ಲೊಕೇಶನ್ಗಳು ಹಾಕ್ತಿವಿ. ಲೈವ್ ಲೊಕೇಶನ್ಗಳು ಹಾಕಿದ್ರು ಸ್ವಲ್ಪ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇರ್ತೀವಿ. ಕೆಲವೊಂದು ಹೆಣ್ಮಕ್ಳು ಎಲ್ಲೇ ಇದ್ರು ಕೂಡ ಏನೇ ಒಂದು ಹೆಚ್ಚು ಕಮ್ಮಿ ಆದ್ರೂ ಆ ಸುತ್ತಮುತ್ತ ಇರೋ ಸರೌಂಡಿಂಗ್ ಅಲ್ಲಿ ಆಗ್ಲಿ, ಸುಮಾರು ದೂರದಿಂದ ಇರೋರೇ ಆಗ್ಲಿ, ಅದು ತುಂಬಾ ಸೀರಿಯಸ್ ಆಯ್ತು ಅಂದ್ರೆ ನಮ್ಮ ಅಧ್ಯಕ್ಷೆ ಆಗ್ಲಿ ಎಲ್ಲಾರು ಪ್ರಧಾನ ಕಾರ್ಯದರ್ಶಿ ಪ್ರತಿಯೊಬ್ರು ಮೇಡಮ್ ಆ ಜಾಗಕ್ಕೆ ಎಲ್ಲರೂ ಬಂದೇ ಬರ್ತಾರೆ. ಬಂದ್ಬಿಟ್ಟು ಫಸ್ಟ್ ಹೆಣ್ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಮೊದಲು ನಮ್ಮ ಗಂಡ್ ಮಕ್ಳು ನಿಂತ್ಕೊಂತಾರೆ ಮೇಡಮ್. ಅದು ನಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ಅಪ್ರಿಶಿಯೇಟ್ ಮಾಡಬೇಕು. ಫಸ್ಟ್ ಅವ್ರು ಬರ್ತಾರೆ, ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಕೂಡ. ಸೊ ನನಗೆ ಇಲ್ಲಿ ತನಕ ಏನಂದ್ರೆ ಎಲ್ಲಾ ಟೈಮಲ್ಲೂ ಇದೇ ರೀತಿ ಸಿಚುವೇಶನ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಮೇಡಮ್, ಎಲ್ಲಾ ಟೈಮಲ್ಲೂ ಆಗಿಲ್ಲ. ರೀಸೆಂಟ್ಲಿ ನಾವು ಕೆಲವೊಂದು ಪರಿಸ್ಥಿತಿಗಳು ನಾವು ನೋಡಿದೀವಿ. ಅಂದ್ರೆ ಯಾವ ರೀತಿ ಸಿಚುವೇಶನ್ ಫೇಸ್ ಮಾಡಿದ್ರ ಇಲ್ಲಿವರೆಗೂ? ಎಷ್ಟು ವರ್ಷ ಆಯ್ತು ಮೇಡಮ್ ನೀವು ಈ ಒಂದು ಫೀಲ್ಡಿಗೆ ಬಂದು? ಈ ಫೀಲ್ಡಿಗೆ ಬಂದು ನಾನು 9 ವರ್ಷ ಆಯ್ತು. ಸೊ ನಾನೇ ನನ್ಗೇನಾದ್ರೂ ಪ್ರಾಬ್ಲಮ್ ಆಗಿರೋದೇ ಆಗ್ಲಿ ಏನೂ ಇಲ್ಲ. ಬೇರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗಿರೋದು ನಾನು ನಿಂತಿದ್ದೀನಿ ಮೇಡಮ್. ನಾನು ಎಷ್ಟೇ ದೂರ ಇದ್ರು ಕೂಡ ನಾವು ಹೋಗಿದ್ದೀವಿ. ಕೆಲವೊಂದು ಪರಿಸ್ಥಿತಿನಲ್ಲಿ ನಾವು ಹೋಗಕ್ಕಾಗಿಲ್ಲ ಅಂದ್ರೂ ಕೂಡ ಗ್ರೂಪ್ ಅಲ್ಲಿ ಇಮಿಡಿಯೇಟ್ ಮೆಸೇಜ್ ಹಾಕಿದ್ರೆ ಎಲ್ಲ ಸರೌಂಡಿಂಗ್ ಅಲ್ಲಿರೋರು ಎಲ್ಲರೂ ಬರ್ತಾರೆ. ಸೊ ನಾನು ಹೋಗಕ್ಕಾಗಿಲ್ಲ ಅಂದ್ರೂ ಹೋಗ್ತಾರೆ. ಇಲ್ಲ ಅವ್ರಿರೋ ಜಾಗದಲ್ಲಿ ನಾನೇನ್ ನಿಯರ್ ಬೈ ಇದ್ರು ನಾನು ಅದಕ್ಕೆ ನುಗ್ಗಿದ್ದೀವಿ. ಸುಮಾರು ಜನ ನಾವೆಲ್ಲರೂ ಹೋಗ್ತೀವಿ. ಅಂದ್ರೆ ಯಾವ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ ಹುಡುಗಿರಾಗಿ, ಹೆಣ್ಮಕ್ಳಾಗಿ? ಮೇಡಮ್, ಹೆಣ್ಮಕ್ಳಿಗೆ ನಮ್ಗೆ ಫೇಸ್ ಆಗೋದು ಜಾಸ್ತಿ 2 ವೀಲರ್ದು ಏನಾದ್ರು ಟಚ್ ಆಗೋಗೋದು, ಸೊ ಕಾರ್ದು ಏನಾದ್ರು ಟಚ್ ಆಗೋದು. ಕೆಲವೊಂದು ಇವಾಗ ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದಾಯ್ತು ಮೇಡಮ್. ಗಾಡಿ ಟರ್ನ್ ಮಾಡ್ತಾ ಇದಾರೆ, ವಾಟರ್ ಬಾಟ್ಲ್ ಇದ್ದಿದ್ದು ಪಾಪ ಹುಡುಗಿಗೆ ವಾಟರ್ ಬಾಟ್ಲ್ ಇಂದ ಬ್ರೇಕ್ ಹತ್ರ ಬಂದು ಕುತ್ಕೊಂಡ್ಬಿಡ್ತು. ಬ್ರೇಕ್ ಹಾಕಕ್ಕಾಗಿಲ್ಲ, ಸ್ವಲ್ಪ ಟರ್ನ್ ಮಾಡಿದ್ರು ಕಾರ್ಗೆ ಹೋಗ್ಬಿಟ್ರು. ಸೊ ಆ ಸಿಚುವೇಶನ್ ಅಲ್ಲಿ ಪಾಪ ಹುಡುಗಿನ ಹೇಳಿದ್ಲು ತಪ್ಪಾಯ್ತು ಸರ್ ಅಂತ ಹೇಳಿದಾಗ, ಸೊ ಅದನ್ನ ಕೀ ಆಫ್ ಮಾಡಿ ಅವ್ರು ತಗೊಂಡ್ಮೇಲೆ ನಮ್ಮ ಸಂಘಟನೆಯವರೆಲ್ಲ ಹೋಗಿ ನಾವೆಲ್ಲ ಮಾತಾಡಿದ್ಮೇಲೆ ಅದೇನಿದೆಯೋ ಅದನ್ನ ಖರ್ಚು ನಾವು ಮಾಡ್ಕೊಡ್ತೀವಿ
ಮಾಡ್ತೀವಿ ಅಂತ ಹೇಳಿ ಅದನ್ನ ಮಾತಾಡ್ಕೊಂಡ್ವಿ. ಸೊ ಅಂತರ ಸಂದರ್ಭ ಇದ್ರೆ ಮತ್ತೆ ಆಮೇಲೆ ಈ ಹೆಣ್ಮಕ್ಳಿಗೆಲ್ಲ ರ್ಯಾಶ್ ಆಗಿ ಯಾವ ಕಸ್ಟಮರ್ಸ್ ಬೈದಿಲ್ಲ, ಯಾಕಂದ್ರೆ ನಾವು ಮಾತಾಡೋವಾಗ್ಲೇ ಫಸ್ಟೇ ಮಾತಾಡ್ಬಿಡ್ತೀವಿ ಸ್ಮೂತ್ ಆಗಿ. ಕೆಲವೊಂದು ವಿಷಯಗಳಲ್ಲಿ ಬಂದು ಗಂಡ್ಮಕ್ಳು ಬೈದಿದ್ದಾರೆ, ಸೊ ಅವರು ಸ್ವಲ್ಪ ತುಂಬಾ ವಲ್ಸಾಗಿ ಮಾತಾಡಿರೋದಕ್ಕೆ ಅದನ್ನು ಸ್ವಲ್ಪ ಫೇಸ್ ಮಾಡಿದ್ವಿ. ಅಂದ್ರೆ ಇದನ್ನ ಈಗ ಹೆಣ್ಮಕ್ಳು ಡ್ರೈವರ್ಸ್ ಆಗಿರ್ತಾರೆ, ಸೊ ಯಾರು ಬೈಯಲ್ಲ, ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಬೈಯಲ್ಲ, ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತೀರಾ ಹೇಗೆ ಅಂತ? ಹೆಣ್ಮಕ್ಳು ಡ್ರೈವರ್ಸ್ ಆಗಿದ್ದಾರೆ ಅಂತ ಅಲ್ಲ ಮೇಡಮ್, ಈ ಫೀಲ್ಡ್ ಅಲ್ಲಿ ನಮ್ಮನ್ನ ನೋಡಿದ್ರೆ ನಾವು ನೊಂದು ಬೆಂದು ಬಂದಿರೋರು ಮೇಡಮ್, ಆಯ್ತಾ? ಅದನ್ನ ಎಲ್ಲರೂ ಏನು ಅರ್ಥ ಮಾಡ್ಕೊಳಲ್ವಲ್ಲ, ನಮ್ಮನ್ನ ನೋಡೋ ರೀತಿನೇ ಒಂಥರ, ಯಾಕಂದ್ರೆ ಮಾತಾಡೋ ರೀತಿನಲ್ಲೇ ಅವ್ರು ಖಡಕ್ ಆಗಿದ್ದಾರೆ ಅನ್ಬಿಡ್ತಾರೆ. ಯಾಕಂದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಸುಮ್ನೆ ಮೆತ್ತಗಿರೋರು ಬರಲ್ಲ ಮೇಡಮ್, ಖಡಕ್ ಆಗಿರೋರೆ ಬಂದಿರೋದು. ಸ್ಟೇರಿಂಗ್ ಹಿಡಿಬೇಕು ಅಂದ್ರೆ ದಮ್ ಇರ್ಲೇಬೇಕು ಮೇಡಮ್, ಇಲ್ಲ ಅಂದ್ರೆ ಆಗಲ್ಲ. ಸೊ ಆ ನೋಡೋ ರೀತಿನಲ್ಲೇ ಆಗ್ಲಿ, ಅವ್ರ ಹತ್ರ ಬೆಳಗ್ಗೆ ಎದ್ದು ಮಾತಾಡೋ ರೀತಿನಲ್ಲೇ ಆಗ್ಲಿ, ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಮೇಡಮ್ ಕಸ್ಟಮರ್ಸ್. ಓಕೆ, ಎಸ್, ಈ ಬಗ್ಗೆ ಮಾತಾಡೋಣ. ಸಖಿ ಆಟೋ ನಿಜಕ್ಕೂ ಒಂದ್ ರೀತಿ ಹೊಸ ಪ್ರಯತ್ನ. ಅಂದ್ರೆ ಮಹಿಳೆಯರು ಡ್ರೈವರ್ಸ್ ಆಗಿರ್ತಾರೆ, ಜೊತೆಗೆ ಪ್ಯಾಸೆಂಜರ್ಸ್ ಕೂಡ ಅಂದ್ರೆ ಬರೀ ಮಹಿಳೆಯರೇ ಆಗಿರ್ತಾರೆ. ಇದರಿಂದ ಒಂದು ರೀತಿ ಸೆಕ್ಯೂರಿಟಿ ಅಥವಾ ಸೇಫ್ಟಿ ಪರ್ಪಸ್ಗಾಗಿ ಈ ಒಂದು ಹೊಸ ಇನಿಷಿಯೇಟಿವ್ನ ಜಾರಿ ಮಾಡಲಾಗಿದೆ. ಅಂದರೆ ಈಗ ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ಎಷ್ಟು ಸಾವಿರ ಆಟೋಗಳಿದೆ, ಜೊತೆಗೆ ಕಾಂಪಿಟೇಷನ್ ಯಾವ ರೀತಿ ಇದೆ ಸರ್ ಇದು? ನಮ್ಮ ಇವಾಗ ಬೆಂಗಳೂರಿನಲ್ಲಿ ಒಂದು 2-2.5 ಲಕ್ಷ ಆಟೋಗಳಿದೆ. ಇವಾಗೆಲ್ಲ ತುಂಬ ಈಗ ಬಡವರು, ಮಧ್ಯಮ ವರ್ಗದವರು, ಈಗ ಬೇರೆ ಎಲ್ಲೂ ಈಗ ಓದಿರಲ್ಲ, ಬೇರೆ ಕಡೆ ಕೆಲಸ ಸಿಗಲ್ಲ ಅಂಥವರೆಲ್ಲ ಆಟೋ ಲೈನ್ಗೆ ಬರ್ತಾ ಇದ್ದಾರೆ. ಅವಾಗಿನ ಥರ ಇವಾಗಿಲ್ಲ ಮೇಡಮ್, ಆಟೋ ಬಿಸ್ನೆಸ್ಸು ಕಮ್ಮಿ ಆಗಿದೆ ತುಂಬ. ಅಂದರೆ ಯಾವ ರೀತಿ ಕಾಂಪಿಟೇಷನ್ ಸರ್? ಅಂದರೆ ಹೆಂಗೆ ನೀವು ಇದರಲ್ಲಿ ನುಗ್ಗಿ ಸರ್ವೈವ್ ಆಗ್ತಿದ್ದೀರಾ ಅಂತ? ಈಗ ಏನು ಮಾಡೋಕ್ಕಲ್ಲ, ಜೀವನ ಮಾಡಬೇಕಲ್ಲ ಮೇಡಮ್. ಈಗ ನಾವು ಎಲ್ಲರ ಜೊತೆಲೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು. ಈಗ ಇರ್ತಕ್ಕಂಥ ಈಗ ಅದರಲ್ಲಿ ಈ ಬೈಕ್ ಟ್ಯಾಕ್ಸಿಯಿಂದ ನಮಗೆ ತುಂಬ ಹೊಡೆತ ಬಿದ್ದಿದೆ. ಇಲ್ಲ ಅಂದಿದ್ರೆ ಏನು ಸಮಸ್ಯೆ ಇಲ್ಲ, ಜೀವನ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಮ್ಮ ಬೈಕ್ ಟ್ಯಾಕ್ಸಿಯಿಂದನೇ ಸ್ವಲ್ಪ ಸಮಸ್ಯೆ ಆಗಿರುವಂಥದ್ದು. ಆಮೇಲೆ ಈಗ ಹೊಸ ಹೊಸ ಆಟೋಗಳು ಬರ್ತಾ ಇದೆ, ಹೊಸ ಹೊಸ ಚಾಲಕರುಗಳು ಈಗ ಆಟೋ ಕೊಂಡ್ಕೊಂಡು ರೋಡಿಗೆ ಇಳಿತಾ ಇದ್ದಾರೆ. ಈಗ ಹಾಗಾಗಿ ಎಲ್ಲ ಸ್ವಲ್ಪ ಜಾಸ್ತಿ ಆದಾಗ ಈ ಬಿಸ್ನೆಸ್ಸು ಸ್ವಲ್ಪ ಹೊಡೆತ ಬಿದ್ದಿದೆ. ಸರ್, ಈಗ ಓಲಾ, ಊಬರ್ ಈ ರೀತಿ ಆಗ್ರಿಗೇಟರ್ ಸಂಸ್ಥೆಗಳ ಜೊತೆ ಟೈಅಪ್ ಆಗಿರುವಂತಹ ಆಟೋಗಳು ಜಾಸ್ತಿನಾ, ಅಥವಾ ಅವರೇ ಪ್ರತ್ಯೇಕವಾಗಿ ಆಟೋವನ್ನು ಓಡಿಸ್ತಾ ಇರ್ತಾರೆ, ಅಂಥವ್ರ ಸಂಖ್ಯೆ ಜಾಸ್ತಿ ಇದೆಯಾ ಹೇಗೆ? ನಾವು ಇವಾಗ ಆಟೋ ಅಂದಾಗ ನಾವು ಒಂದು ಅಗ್ರಿಗೇಟ್ಸ್ ಅಂತ ಬಾಡಿಗೆ ಬರ್ತವೆ ಅಂತ ಎಲ್ಲ ಅದಕ್ಕೆ ಟೈಅಪ್ ಆಗಿದ್ದಾರೆ. ಅಂದರೆ ಅದರಲ್ಲೇ ಹೊಡಿಬೇಕು ಅಂತ ಏನು ರೂಲ್ಸ್ ಏನಿಲ್ಲ. ಓಲಾ, ಊಬರ್, ರ್ಯಾಪಿಡೋ, ನಮ್ಮದು ಯಾವುದ್ರಲ್ಲಿ ಬೇಕಾದರೂ ಹೊಡಿಬೋದು. ಬಟ್ ಈಗ ಇಲ್ಲಿ ಏನಾಗಿದೆ, ನಮಗೆ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಏನಕ್ಕೆ ಅಂದರೆ, ಮತ್ತೊಂದು ಬೈಕು, ಇನ್ನೊಂದು ಅಗ್ರಿಗೇಟ್ ಸಂಸ್ಥೆಯವರು ಅವರೇ ಆದಂಥ ಗಾಡಿಗಳನ್ನ ಇಳಿಸ್ಕೊಂಡಿದ್ದಾರೆ. ಈ ಕಾರ್ ಇರ್ಬೋದು, ಆಟೋ ಇರ್ಬೋದು. ಈ ರ್ಯಾಪಿಡೋದನ್ನ ಏನು ಮಾಡಿದ್ದಾನೆ, ಅವನಿಗೆ ಅವಂದೇ ಆ್ಯಪು, ಬೈಕು ಮತ್ತು ಅವಂದೇ ಆಟೋ. ಬೇರೆ ರಾಜ್ಯದವರು ಡ್ರೈವರ್ಗಳನ್ನ ಕರ್ಕೊಬಂದು ಇಲ್ಲಿ ಸಂಬಳಕ್ಕೆ ಇಟ್ಕೊಂಡು ಅವನ ಆ್ಯಪ್ಗಳೆಲ್ಲ ಬಾಡಿಗೆ ಕೊಡ್ತಾ ಇದ್ದಾನೆ. ಅದು ನಮಗೆ ಚಾಲಕರಿಗೆ ಹೊಡೆತಾಗಿರುವಂಥದ್ದು. ಅದನ್ನೇ ನಾನು ಸ್ಟಾರ್ಟಿಂಗಲ್ಲೇ ಏನು ಹೇಳಿದೆ ನಿಮಗೆ ಅಂದರೆ, ಒಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಇಲ್ಲಿ ಸಂಪಾದನೆ ಮಾಡೋಕ್ಕೆ. ಅನ್ಯ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ಅಂತ ಇವ್ರು ಯಾರೂ ದುಡಿತಾ ಇಲ್ಲ, ಅನ್ಯ ಮಾರ್ಗದಲ್ಲಿ ಚಾಲಕರು ತಾವು ಸುಲಿಗೆ ಮಾಡ್ತಾ ಇದ್ದಾರೆ. ಈಗ ಅವರೇ ಸ್ವಂತ ಗಾಡಿಗಳನ್ನ ಹಾಕ್ಕೊಂಡು ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸುವಂಥ ಕೆಲಸನೇ ಅಗ್ರಿಗೇಟ್ ಸಂಸ್ಥೆಯವ್ರು ಮಾಡ್ತಾ ಇದ್ದಾರೆ. ಎಸ್ ಮೇಡಮ್, ಈಗ ಇನ್ನೊಂದು ಕಡೆ ಬೀಯಿಂಗ್ ಅ ವುಮೆನ್, ನಿಮಗೆ ಅಂದರೆ ಈ ಆಟೋ ಓಡಿಸೋದು ಫಿಸಿಕಲಿ ಎಷ್ಟು ಡ್ರೈನ್ ಮಾಡುತ್ತೆ ನಿಮ್ಮನ್ನ? ಮೇಡಮ್, ನಮಗೆ ಫಸ್ಟ್ ಆಫ್ ಆಲ್ ಈ ಟೆನ್ಷನಲ್ಲಿ, ಈ ಟ್ರಾಫಿಕ್ ಜಾಮಲ್ಲಿ, ಅದ್ರ ಜೊತೆ ಕೆಲವೊಂದು ಸಲ ಬಾಡಿಗೆಗಳು ಸಿಕ್ಕಿಲ್ಲ, ಮನೆ ಪ್ರಾಬ್ಲಮ್ಸ್ಗಳು, ಏನಪ್ಪ ಮಾಡೋದು, ಟ್ರಸ್ಟ್ ಅನ್ನೋದು ತುಂಬ ಇರುತ್ತೆ. ಅದರಲ್ಲಿ ಮಾಡಬೇಕು ಅಂದಾಗ ಎಲ್ಲನೂ ಚಾಲೆಂಜ್ ಆಗೇ ಮಾಡೋದು ಮೇಡಮ್. ಈ ಒಂದು ಫೀಲ್ಡಲ್ಲಿ ಬರಬೇಕು ಅಂದರೆ ಚಾಲೆಂಜ್ ಇಲ್ದಿದ್ದು ನಮ್ಮ ಕೈಲಾಗಲ್ಲ. ಈ ಚಾಲೆಂಜ್ ಆಗಿ ಬದುಕೋವಾಗ ಕೆಲವೊಂದು ಈ ಥರ ಅಂದರೆ ಈ ಥರ ಬಂದ್ಬಿಟ್ಟು ನಮಗೆ ಗೊತ್ತಲ್ಲ ಮೇಡಮ್, ಪ್ರತಿಯೊಂದರಲ್ಲೂ ಪ್ರತಿ ಫೀಲ್ಡಲ್ಲೂ ನಮ್ಗೆ ಇದೇ ಥರನೇ ನಡೀತಾ ಇರುತ್ತೆ. ಸೊ ಆವಾಗ ನಮಗೆ ತುಂಬ ಹೊಡೆತ ಬೀಳ್ತಾ ಇರುತ್ತೆ. ಚಾಲೆಂಜ್ ಆವಾಗಲೂ ಇಷ್ಟೆಲ್ಲ ನಡೀತಾ ಇದ್ರು, ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಒಂದೊಂದೇ ಈ ಥರ ಅದೇ ಹೇಳಿಲ್ವಾ, ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ಪ್ರತಿಯೊಂದರಲ್ಲೂ ಅಷ್ಟೇ. ಅವರು ಇವಾಗ ದುಡ್ಡು ಹಾಕಿಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ, ಸಿಕ್ಕಲ್ಲ. ದುಡ್ಡು ಹಾಕಿದ್ರೆ ನಡೆಯುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಬರೋವಾಗ ಏನೂ ಇಲ್ಲ, ಆಮೇಲೆ ಬರ್ತಾ 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 ಅದೇ ಥರ ಆಗೋಗುತ್ತೆ. ಎಸ್, ಈಗ ಮೇಡಮ್, ಈಗ ಇನ್ನೊಂದು ಕಡೆ ನಮ್ಮ ಸರ್ಕಾರದ ಕಡೆಯಿಂದ ಈ ಶಕ್ತಿ ಯೋಜನೆ, ಸೊ ಅದು ಎಷ್ಟು ಎಫೆಕ್ಟ್ ಮಾಡ್ತು ಆಟೋ ಬಿಸ್ನೆಸ್ನ ಅಂತ? ಸಿಕ್ಕಾಪಟ್ಟೆ ಮೇಡಮ್. ಶಕ್ತಿ ಯೋಜನೆ ಬಂದು, ಮೆಟ್ರೋಗಳು ಬಂದ್ಬಿಡ್ತು, ಎಲ್ಲ ಬಂದ್ಬಿಟ್ಟು ಏನು ನಡೀತಾ ಇಲ್ಲ ಮೇಡಮ್. ಮುಂಚೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮೆಟ್ರೋನೇ ಇಲ್ಲದೆ ಇದ್ದಾಗ ಎಲ್ಲ ಕಡೆನೂ ಲಾಂಗ್ ಬರ್ತಾ ಇತ್ತು. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಬಂದು ಅದು ಹೋಯ್ತು, ಶಕ್ತಿ ಯೋಜನೆ ಬಂದು ಇನ್ನೂ ಹೋಯ್ತು ಹೊಡ್ತಾ. ಆದರೂ ಏನೋ ಒಂದು ಸ್ವಲ್ಪ ನಡೀತಾ ಐತೆ ಅಂದಾಗ ಈ ಬೈಕ್ ಟ್ಯಾಕ್ಸ್ ಇದು ಏನೋ ಬರುತ್ತೆ ಅಂತ ಕೋರ್ಟಲ್ಲಿ ಕಾದ್ವಿ. ಇದೇನು ಬಂದಿರೋದೇನು, ನಮ್ಗೆ ಡ್ರೈವರ್ಗಳು ಹೊಟ್ಟೆಪಾಡಿಗೆ ತಣ್ಣೀರ್ ಬಟ್ಟೆ ಕಟ್ಟಿದ್ದಾರೆ ಅಷ್ಟೇ. ಎಸ್ ಸರ್, ಈಗ ಇನ್ನೊಂದು ಕಡೆ ಆಟೋ ಡ್ರೈವರ್ಸ್ ಮೇಲೆ ಸಾಕಷ್ಟು ಆರೋಪ ಇದೆ. ಅಂದರೆ ಈಗ ಪ್ರತ್ಯೇಕವಾಗಿ ಯಾರು ಆಟೋನ ಓಡಿಸ್ತಾರೆ ಅವರು ಈಗ 50 ರೂಪಾಯಿ ಅಂತ ಹೇಳಿ ಕೂರಿಸ್ಕೊಳ್ತಾರೆ ಪ್ಯಾಸೆಂಜರ್ನ, ಬಟ್ ಅಲ್ಲಿ ಹೋಗಿ ಡೆಸ್ಟಿನೇಷನ್ನ ಮುಟ್ಟೋಷ್ಟೊತ್ತಿಗೆ ಇಲ್ಲ 80 ರೂಪಾಯಿ ಅಥವಾ ವಾಪಸ್ ನಾನು ಖಾಲಿ ಹೋಗಬೇಕು ಅಂತ ಜಾಸ್ತಿ ರೇಟ್ ಹೇಳ್ತಾರೆ. ಬಟ್ ಅದೇ ಈ ಓಲಾ, ಊಬರ್ ಈ ರೀತಿ ಆಗ್ರಿಗೇಟರ್ ಸಂಸ್ಥೆಗಳ ಮೂಲಕ ನಾವು ಬುಕ್ ಮಾಡಿದಾಗ ಅಲ್ಲಿ ಅವ್ರಿಗೆ ಆ ರೀತಿ ಹಿಂಸೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
ಅಂದ್ರೆ ಇದು ನಿಮ್ಮ ಆಟೋ ಚಾಲಕರ ಕೈಯಲ್ಲೇ ಇದೆ ಅಲ್ವಾ, ಇದಕ್ಕೊಂದು ಕಾಂಪೀಟ್ ಮಾಡುವಂಥದ್ದು ಹೇಗೆ? ಮೇಡಮ್ ಈಗ ಇದು ಕ್ರಿಕೆಟ್ ಸಂಸ್ಥೆಯಲ್ಲಿ ಜಾಯ್ನ್ ಆಗಿರುವಂಥದ್ದೇ ಆಟೋ ಚಾಲಕರೇ, ಬೇರೆ ಯಾರಿಲ್ಲ. ಈಗ ಅದು ರೋಡಲ್ಲಿ ಬಾಡಿಗೆ ಸಿಕ್ಕಿದ್ರು ನಾವೇ ಹೊಡೆಯೋದು. ಬಟ್ ಏನಂದ್ರೆ ಅಲ್ಲಿ ಹತ್ತಿಸ್ಕೋವಾಗ ಅದೇ ರೇಟ್ ಏನಿರುತ್ತೆ, ಈಗ 50 ರೂಪಾಯಿ ಏನು ಹೇಳಿ ಕುಂಡಿಸ್ಕೊಂಡಿರ್ತಾರೆ ಅಷ್ಟೇ. ಅಲ್ಲಿ ಹೋಗಿ ಏನು ಬೇರೆ ಎಕ್ಸ್ಟ್ರಾ ಏನು ಕೇಳಲ್ಲ. ಇವಾಗ ಏನಾದರೂ ರೂಟು ಇವಾಗ 1 ಕಿಲೋಮೀಟರ್ ಇರ್ತಕ್ಕಂಥದ್ದು, ಈಗ ಅಲ್ಲಿ ರೋಡ್ ಕ್ಲೋಸ್ ಆಗಿರುತ್ತೆ, ತಿರ್ಗಾ ವಾಪಸ್ 2 ಕಿಲೋಮೀಟರ್ ಬರಬೇಕು. ಅವಾಗ ಬೇಕಾದ್ರೆ ಅವ್ರಿಗೂ ಗೊತ್ತಿರುತ್ತೆ ಪ್ರಯಾಣಿಕರಿಗೂ ಇದು ದೂರ ಆಗ್ತು ಸುತ್ಕೊಂಡು ಹೋಗ್ಬೇಕು ಅಂತ. ಅವಾಗ ಕೇಳ್ತಾರೆ ಒಂದು 20-30 ಏನು ಕಿಲೋಮೀಟರ್ ಎಷ್ಟಾಗುತ್ತೆ ಆಗುತ್ತೆ ಅದನ್ನ ಅಂತ. ಬಟ್ ಇಲ್ಲಿ ನಾವು ಕೂಡ ಕೆಲವಂಥ ಚಾಲಕರು ಏನು ಇವಾಗ ದುಪ್ಪಟ್ಟವಾಗಿ ಕೇಳ್ತಾರೆ ಅಂಥವ್ರಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಮೆಜೆಸ್ಟಿಕ್ ಇರ್ಬೋದು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಯಶವಂತಪುರ, SMT ರೈಲ್ವೆ ಸ್ಟೇಷನು, ಸುಮಾರು ಕಡೆ ನಾವು ಕಂಪ್ಲೇಂಟ್ಗಳು ನಾವೇ ಕೊಟ್ಟಿದ್ದೀವಿ ಅಂತ ಕಡೆ ನೀವು ಸರ್ಚ್ ಮಾಡಿ ಅಂತ. ಬಟ್ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಪೊಲೀಸ್ ಅವರೇ ಸಾಮೀಲ್ ಆಗ್ಬಿಟ್ಟಿರ್ತಾರೆ. ಅಲ್ಲಿ ಹೊರಗಡೆ ಬರ್ತಕ್ಕಂಥ ಪ್ರಯಾಣಿಕ ಈಗ ಬೇರೆ ಜಿಲ್ಲೆಯಿಂದ ರಾಜ್ಯದಿಂದ ಬರ್ತಾರಲ್ಲ ಅಂಥವ್ರ ಅಲ್ಲಿ ಯಾಮಾರಿಸ್ತಾರೆ ಕೆಲವರು. ಅದು ಇಲ್ಲಿ ನಮ್ಮಂಥವ್ರಿಗೆಲ್ಲ ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು. ಅದನ್ನ ಪೊಲೀಸರು ಕ್ರಮ ಕೈಗೊಳ್ಬೇಕು. ಸರ್, ಈಗ ಇನ್ನೊಂದು ಕಡೆ ಅಂದರೆ ಈಗ ನಾವು ಆ್ಯಪ್ ನೋಡಿದ್ರೆ ಅಲ್ಲಿ ಇರುತ್ತೆ ಅಂದರೆ ಲೇಟಾಗಿ ಬುಕ್ ಆಗ್ತಿರುತ್ತೆ. ಅವಾಗ ಟಿಪ್ ದ ಡ್ರೈವರ್ ಅಂತ ಬರುತ್ತೆ, ಅಂದರೆ ಇಷ್ಟು ಕಮಿಷನ್ 10 ರೂಪೀಸು 20 ರೂಪೀಸ್ ಆ ಥರ ಎಲ್ಲ ಕಮಿಷನ್ ಇರುತ್ತೆ. ಅದು ನಿಜವಾಗ್ಲೂ ನಿಮಗೆ ಸಿಗುತ್ತಾ ಹೇಗೆ? ಅದು ಹೇಗೆ ಮೇಡಮ್? ಅಲ್ಲಿ ನಮಗೆ ಈಗ ಇದರಲ್ಲಿ ನಮ್ಮ ಯಾತ್ರೆಯಲ್ಲಿ 10 ರೂಪಾಯಿ ರೈಸ್ ಮಾಡೋದಿರುತ್ತೆ, ಹೌದು, ಅದು 10 ರೂಪಾಯಿ ನಮಗೆ ಬರುತ್ತೆ. ಬಟ್ ಇದರಲ್ಲಿ ಓಲಾ ಇರ್ಬೋದು, ನಮ್ಮ ಯಾತ್ರೆ ಊಬರು ಅದರಲ್ಲೆಲ್ಲ ಅವ್ರು ಕಿಲೋಮೀಟರ್ ಕೊಡುವಂಥದ್ದು ಇನ್ನ ಕಮ್ಮಿ ಕೊಡ್ತಾ ಇದ್ರು. ಅವರು ಕಿಲೋಮೀಟರ್ಗಿಂತನೂ ಕಮ್ಮಿ ಕೊಡ್ತಿದ್ರು ಊಬರು ಓಲಾ ಎಲ್ಲ ಸ್ವಲ್ಪ ನಾವು ಗಲಾಟೆ ಮಾಡಿ ಒಂದು ಮನವಿ ಮಾಡಿದ್ಮೇಲೆ ಈಗ ಅದನ್ನ ಕಿಲೋಮೀಟರ್ ಲೆಕ್ಕ ಕೊಡ್ತಾ ಇದ್ದಾರೆ. ಈಗ ಅವ್ರೇನು ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ. ಓಕೆ ಸರ್, ಅಂದ್ರೆ ಜೀವನ ನಡೆಸೋಕ್ಕೆ ಸಾಕ ಸರ್ ಇದು ಬರ್ತಿರುವಂತಹ ಆದಾಯ ಆಟೋಗಳಿಂದ? ಇವಾಗ ಜೀವನ ಮಾಡಿ ಕಷ್ಟನೇ ಆಗ್ತಿದೆ ಇವಾಗ. ಯಾಕೆಂದ್ರೆ ಈಗ ಸುತ್ತ ಕಾಂಪಿಟೇಷನ್ ಜಾಸ್ತಿ. ಈಗ ಆಟೋ ಲೈನು ಅಂದ್ರೆ ಒಂದು ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲಾ ವರ್ಗದವರು ಇಲ್ಲಿ ಇದ್ರೊಳಗೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇಂಥ ಅಕ್ರಮವಾಗಿ ನಡೆಸ್ತಾ ಇರುವಂಥ ಸಂಸ್ಥೆಗಳು ಬೇರೆ. ಹಾಗಾಗಿ ಈಗ ನಮಗೆ ದುಡಿಮೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಆವಾಗಿನ ಜೀವನ ಇವಾಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎಸ್ ಮೇಡಮ್, ಈಗ ಇನ್ನೊಂದು ಕಡೆ ಲೇಡೀಸ್ ಅಂದರೆ ಸುಮಾರು ಸಮಸ್ಯೆ ಇರುತ್ತೆ, ಜೊತೆಗೆ ಮನೇಲೂ ಕೂಡ ನೋಡ್ಕೊಳ್ಬೇಕು, ಮಕ್ಕಳಿರ್ತಾರೆ, ಇದೆಲ್ಲದ್ರ ಜೊತೆಗೆ ಇನ್ನೊಂದು ಕಡೆ ದೈಹಿಕವಾಗಿ ಆ ಕಡೆಗೆ ಮೆನ್ಸ್ಚುರೇಷನ್ ಆಗಿರ್ಬೋದು, ಇದೆಲ್ಲ ಸಮಸ್ಯೆ. ಸೊ ಈ ಸಮಸ್ಯೆಗಳು ಎಷ್ಟು ನಿಮ್ಮನ್ನ ಟ್ರೈನ್ ಮಾಡ್ತೀವಿ, ಹೆಂಗೆ ಇದನ್ನು ಎದುರಿಸ್ತೀರಾ? ಅಂದರೆ ನೀವು ಹೇಳಿದ್ರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಮಾಡ್ತೀನಿ ಅಂತ, ಸೊ ಅದ್ರ ಬಗ್ಗೆ ಮೇಡಮ್ ಬೇರೆಯವ್ರಿಗಿಂತ ನಂದೇ ಪರ್ಸ್ನಲ್ ಆಗೈತೆ. ನಾನು ಇವಾಗ ಬೆಳಗ್ಗೆ ಎದ್ದು 30 ಕಿಲೋಮೀಟರ್ ಕಾಲಿನೇ ಬರಬೇಕಾಗುತ್ತೆ. ಸೊ ಮನೆಯಲ್ಲಿ ಮಕ್ಕಳದಿರುತ್ತೆ, ಮಕ್ಕಳ ಹಾಸ್ಟೆಲ್ಗೆ ಹಾಕಿದ್ದೀನಿ. ಸೊ ಮನೆ 30 ಕಿಲೋಮೀಟರ್ಸ್ ನಿಮ್ಗೆ ಲಾಸ್ ಅನ್ಸಲ್ವಾ? ಅಷ್ಟು ಲಾಸ್ ಆಗುತ್ತೆ ಮೇಡಮ್. ಯಾಕಂದ್ರೆ ನಾನು ಆನೆಕಲ್ಲಿಂದ ಬರಬೇಕು, ನಾನು ಬದುಕು ಕಟ್ಕೋಬೇಕು, ಸಂಪಾದನೆ ಮಾಡಬೇಕು ಅಂದ್ರೆ ನಾನು ಅಲ್ಲಿಂದ ಇಲ್ಲಿ ಗಂಟೆ ಕಾಲಿನೇ ಬರಬೇಕು. ಯಾಕಂದ್ರೆ ಅಲ್ಲಿಂದ ಸಿಗಲ್ಲ ನನಗೆ, ಕಾಲಿನೇ ಬರಬೇಕಾಗುತ್ತೆ. ಪ್ರತಿದಿನ ಇದು ನಡೆಯೋದೆ. ಪ್ರತಿದಿನ 30 ಕಿಲೋಮೀಟರ್ ಕಾಲಿನೂ ಬರುತ್ತೆ, 30 ಕಿಲೋಮೀಟರ್ ವಾಪಸ್ ಮನೆಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದಲ್ಲಿ, ನನಗೆ ಮನೆ ಇರೋದಲ್ಲಿ ನಾನು ಬರಲೇಬೇಕು. ಇಲ್ಲಿ ಬದುಕು ಕಟ್ಕೋಬೇಕು ಅಂದ್ರೆ ನಾನು ಬೆಳಗಿನ ಜಾವ ಎದ್ದು ಬರಬೇಕು, ಇಲ್ಲಿ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ ಮೇಡಮ್. ನಮ್ಮ ಹೊಟ್ಟೆ ಪಡಿ ಏನು ಮಾಡೋಣ ಅದು. ಸೊ ಅಂಥ ಟೈಮಲ್ಲಿ ಅದೊಂದು ಟ್ರಸ್ಟ್ ಇರುತ್ತೆ. ಅದ್ರ ಜೊತೆನಲ್ಲಿ ಮನೆಯಲ್ಲಿ ಒಂದು ಸ್ವಲ್ಪ ಟೆನ್ಷನ್, ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ಗಳು. ಏನು ಮಾಡೋಣ, ಈ ಸಂಪಾದನೆ ಆದರೆ ಫೈನಾನ್ಸ್ ಕಟ್ಟಕ್ಕಾಗುತ್ತೆ, ಸಾಲಗಳು ತೀರ್ಸಕ್ಕಾಗುತ್ತೆ, ಬಡ್ಡಿಗಳು ಕಟ್ಟಕ್ಕಾಗುತ್ತೆ. ಇವತ್ತಿನ ದಿನದಲ್ಲೂ ನಾನು ಬರೀ ಬಡ್ಡಿನೇ ಕಟ್ಕೊ ಬರ್ತಾ ಇದ್ದೀನಿ, ಸಾಲ ಅಂತೂ ತೀರ್ಸಕ್ಕಾಗ್ತಾ ಇಲ್ಲ. ಇದು ಏನೋ ಒಂದು ಮಟ್ಟಕ್ಕೆ ಬರ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಏನೇನೋ ಕಥೆ ನಡೀತಾ ಇರುತ್ತೆ. ಇನ್ನೊಂದೇನೋ ಇವಾಗ ನಾನೇ ಮೇಡಮ್ ಬೆಳಗ್ಗೆ ಇವತ್ತು ನಂದು ಒಂದು ಡ್ರಾಪ್ ಮಾಡ್ಬಿಟ್ಟು ಕುತ್ಕೊಂಡಿದ್ದೀನಿ, 1 ಅವರ್ ನನ್ಗೊಂದೇ ಒಂದು ಬಾಡಿಗೆ ಬಿದ್ದಿದ್ದಿಲ್ಲ. ನನ್ ಇವತ್ತಿನ ಕತೆ ಏನು ಅಂತ ಅನ್ಕೊಬೇಕು. ನನ್ ಮಿನಿಮಮ್ ಇಲ್ಲ ಅಂದ್ರೆ 1,500 ಸಾವಿರ ದುಡ್ಡಿಲ್ಲ ಅಂದ್ರೆ ಸಂಪಾದನೆ ಆಗಲ್ಲ. ನನ್ ದುಡಿಲೇಬೇಕು. ಆ ದುಡಿಬೇಕು ಅಂದಾಗ ನಾನು ಹೆಂಗಾದ್ರೂ ಒಂದು 50 ರೂಪಾಯಿ ಬರ್ಲಿ ನಾನು ಹಾಕೊಂಡು ಹೋಗ್ತೀನಿ. ಕಸ್ಟಮರ್ ಮೇಡಮ್ ಇವಾಗ ಬೆಂಗಳೂರಲ್ಲಿ 100%ಗಿಂತ 90% ಎಲ್ಲ ಆನ್ಲೈನ್. ಎಲ್ಲಾನು ಓಲಾ ಊಬರ್ ಇದನ್ನೇ ಮಾಡ್ತಾ ಇರ್ತಾರೆ. ಒಂದೆಲ್ಲ ಒಂದು 10% ಮೇಡಮ್ ಕಸ್ಟಮರ್ ಕೈ ಹಾಕೋದು. ನಾವು ಮೀಟರೇ ಹಾಕ್ತಿವಿ, ಮೀಟರೇ ಹಾಕಿ ತಗೊಂತೀವಿ. ಅದ್ರ ಮೇಲೆ ನಾವು ಇಲ್ಲಿ ತನಕ ಯಾವ್ದು ಆತರ ಇದಿಲ್ಲ. ನಾನು ಮೀಟರೇ ಹಾಕ್ತೀನಿ ಅಷ್ಟೇ. ಮೀಟರ್ ಹಾಕಿ ತಗೊಂಡ್ರು ಅದ್ರ ಮೇಲೆ ಎಕ್ಸ್ಟ್ರಾ ನಾವು ತಗೊಳಲ್ಲ. ಅವರೇ ನಮ್ಗೆ ಕೊಟ್ಟೋಗಿದ್ದಾರೆ. ಸುಮಾರು ಜನ ಹೆಣ್ಮಕ್ಳೇ ಆಗ್ಲಿ ಗಂಡ್ ಮಕ್ಳೇ ಆಗ್ಲಿ ಸುಮಾರು ಜನ ನಮ್ಗೆ ಕೊಟ್ಟೋಗಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಇನ್ನ ಇಬ್ರು ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕರ್ನಾಟಕ ವುಮೆನ್ ಆಟೋ ಯೂನಿಯನ್ ಇಂದ ಪ್ರಭಾವತಿ ಗೌಡ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಟೋ ಚಾಲಕಿ ಮಧು ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರಭಾವತಿ ಅವರೇ, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಈಗ. ಅಂದರೆ ಈ ಒಂದು ಸಖಿ ಆಟೋ, ಸೊ ಏನಿದು ಮೇಡಮ್? ಮೊದಲನೇದಾಗಿ ಸಖಿ ಅಂದರೆ ಒಂದು ಸೇಫ್ಟಿ ಇರಲಿ ಮಹಿಳೆಯರಿಗೆ ಅಂತ ಮೇಡಮ್. ಒಂದು ಸೇಫ್ಟಿ
ಯಾವ ಥರ ಅಂತ ಒಂದು ಈಗ ಅತ್ಯಾಚಾರ ಅದೆಲ್ಲ ತುಂಬ ನಡೆಯೋದ್ರಿಂದ ಮಹಿಳೆಯವರೇ ಪಿಕಪ್ ಮಾಡಿ ಮಹಿಳೆಯವರೇ ಡ್ರಾಪ್ ಮಾಡೋದ್ರಿಂದ ಮಹಿಳೆಯವ್ರಿಗೊಂದು ಡ್ರೈವರ್ಗೊಂದು ಹೆಲ್ಪ್ ಆಗುತ್ತೆ. ಮೀನ್ಸ್ ಇದು ಬಿಟ್ಟರೆ ಪ್ಯಾಸೆಂಜರು ಮಹಿಳೆಯವರು ಬರೋದ್ರಿಂದ ಒಂದು ಸಪೋರ್ಟ್ ಆಗುತ್ತೆ ಅಂತ ಅವ್ರಿಗೊಂದು ಸೇಫ್ಟಿ ಫೀಲ್ ಆಗುತ್ತೆ ಅಂತ. ಸೇಫ್ಟಿ ಫೀಲ್ ಆಗುತ್ತೆ. ಅಂದರೆ ಮಧ್ಯರಾತ್ರಿ ಒಂದು ಮಹಿಳೆ ಒಂದು ಆಟೋ ಎತ್ಕೊಂಡು ಹೋಗಿ ನಿಂತ್ಕೊಂಡಾಗ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಮಹಿಳೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಾಗ ಅಂದರೆ ಒಂದು ಹೆಣ್ಮಗು ಸಪೋರ್ಟ್ ಇರಲಿ ಅನ್ನೋ ಒಂದೇ ಉದ್ದೇಶ ಇದೆ ಮ್ಯಾಮ್. ಎಸ್, ಮಧು ಅವರೇ ನೀವೇನು ಹೇಳ್ತೀರಾ ಈ ಒಂದು ಇನಿಷಿಯೇಟಿವ್ ಬಗ್ಗೆ, ಸಖಿ ಆಟೋ ಬಗ್ಗೆ? ಮ್ಯಾಮ್ ನಮಗೊಂದು ತುಂಬ ಖುಷಿ ಆಗುತ್ತೆ. ಈಗ ಬೇರೆ ಕಡೆ ನಾವು ಹೋಗ್ತೀವಿ ಅಂದಾಗ ಜೆಂಟ್ಸು ಕುತ್ಕೊಳ್ತಾರೆ, ಮಿಸ್ಬಿಹೇವ್ ನಡೆಯೋದು ಇರುತ್ತೆ. ಸೊ ಇವಾಗ ಈ ಸಖಿ ಏನೋ ಒಂದು ಬಂದಿರೋದ್ರಿಂದ ನಮಗೊಂಥರ ಖುಷಿ ಆಗುತ್ತೆ ಮತ್ತು ಖುಷಿ ಫೀಲ್ ಕೊಡುತ್ತೆ. ಅವರು ಕೂಡ ನಮ್ಮ ಜೊತೆ ಸಾಮಾನ್ಯವಾಗಿ ಬೇರೆ ಕಸ್ಟಮರ್ ಕುತ್ಕೊಂಡಾಗ ಜೆಂಟ್ಸ್ ಆಗಿರೋದು ಬೇರೆ ಆದಾಗ ಸ್ವಲ್ಪ ಫೀಲ್ ಆಗಿ ನಮಗೆ ಏನೋ ಒಂದು ಇದಿರುತ್ತೆ. ಸೊ ಇದು ಸಖಿ ಅಂತ ಬಂದಾಗ ಅವ್ರು ನಮ್ಮ ಜೊತೆ ನಮ್ಮ ಜೊತೆಲೇ ಫ್ರೆಂಡ್ಸ್ ಥರ ನಡ್ಕೊಳ್ಳೋ ರೀತಿ ಫುಲ್ ಖುಷಿಯಿಂದ ಮಾತಾಡಿಕೊಂಡು ನಮ್ಮ ಜೊತೆ ಒಂದು ಫೋಟೋ ತೆಗೊಂದಾಗಿರ್ಬೋದು, ನಮ್ಮ ಜೊತೆ ನಮ್ಮ ಒಂದು ನಿಯಮ ಮಾತಾಡ್ತಾ ಅದೊಂದು ಖುಷಿ ಕೊಡುತ್ತೆ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಆಯ್ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಕೆಲವರು ಬಾಯ್ ಅಂತಲೂ ಕೂಡ ಹೇಳಲ್ಲ. ಸೊ ಈ ಸಖಿ ಅನ್ನುವಂಥ ಫ್ರೆಂಡ್ಸ್ಗಳಲ್ಲಿ ತುಂಬ ಖುಷಿಯಿಂದ ಹೋಗ್ತಾರೆ. ಎಷ್ಟು ವರ್ಷ ನೀವು ಈ ವೃತ್ತಿ ಮಾಡ್ತಿದ್ದೀರಾ ಮೇಡಮ್ ನೀವು? ಮ್ಯಾಮ್ ನಾನು ತುಂಬ ವರ್ಷ ಏನೂ ಇಲ್ಲ, ನನ್ನ ಲೈಫನ್ನು ತುಂಬ ಕಷ್ಟದಲ್ಲಿ ಬಂದಿರೋದು ನಾನು ಕೂಡ. ಸೊ ನಾನು ಅದು ಇದು ಅಂತ ಕೊನೆಗೆ ಲೈಫೇ ಬೇಡ, ನನ್ನ ಹಸ್ಬೆಂಡ್ ಡೆತ್ತು. ಸೊ ನಂದು ತುಂಬ ಕಷ್ಟದಲ್ಲೇ ಬಂದು ಲಾಸ್ಟ್ಗೆ ಯಾವುದೋ ಒಂದು ಮನೆ ಕೆಲಸ ಮಾಡ್ತಾರ ಇಬ್ಬರು ಮಕ್ಕಳು ಸಾಕ್ತಾ ಇದ್ದೀನಿ ನಾನು. ತುಂಬ ಕಷ್ಟದಲ್ಲಿ ಮಕ್ಕಳು ಸಾಕ್ತಾ ಇರಬೇಕಾದ್ರೆ ಹೀಗೆ ಪ್ರಭಾ ಮೇಡಮ್ ಹಿಂಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು, ಪ್ರಭಾವತಿ ಅನ್ನೋ ಒಂದು ನೋಡ್ತಾ 1 ಇಯರಿಂದ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ತಕ್ಷಣ ಈಗ ಒಂದು 4-5 ಮಂತಿಂದ ನಾನು ಅವ್ರು ಕಾಲ್ ಮಾಡಿದೆ, ಈ ಥರ ಇದೆ ಮ್ಯಾಮ್ ಅಂದಾಗ, ಸರಿನಪ್ಪ ದುಡ್ಡೇನ ಕಟ್ಟಬೇಕಾ ಅಂತ. ಅಯ್ಯೋ ದುಡ್ಡು ಏನಿಲ್ಲಪ್ಪ ಫ್ರೀಯಾಗಿ ಕೊಡ್ತೀವಿ, ನೀವು ಬಂದು ಆಸಕ್ತಿ ಇದೆ ಕಲ್ತ್ಕೋಬಹುದು. ಡ್ರೈವಿಂಗು ನೀವೇ ಹೇಳ್ಕೊಡ್ತೀರಾ ಮೇಡಮ್? ಸುಮಾರು ಒಂದು 600 ಜನವರೆಗೂ ತರಬೇತಿನೂ ಮಾಡಿದ್ದೀನಿ. ಅಂದ್ರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಮೊದಲನೇ ಬಾರಿ ಉಚಿತ ತರಬೇತಿ ಅಂತ ಒಂದು ಬೋರ್ಡ್ ಹಾಕ್ತಂತರು. ಅಲ್ಲಿವರೆಗೆಲ್ಲ ನಾವು ಒಂದು 15-16 ವರ್ಷದಿಂದ ನಾವು ಡ್ರೈವರ್ ಬೆಂಗಳೂರಲ್ಲಿ. ಅವಾಗೆಲ್ಲ ಅನ್ಸಾಯ್ತು ಎಲ್ಲೋ ಒಂದು ಕೆಲವೊಬ್ಬ ಬೆಳವಣಿಗೆ ಅಷ್ಟೇ ಜನ ಇದೆ, ಒಂದು 5-6 ಜನ ಅಷ್ಟೇ. ಅದನ್ನ ನೋಡ್ತಾ ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ನಾನು ಅಂದ್ರೆ ನನಗೆ ಆ ಟೈಮಲ್ಲಿ ಆಟೋ ಬರ್ಬೇಕಾದ್ರೆ ಹಾಲ್ಗೂ ಕಾಸಿರ್ಲಿಲ್ಲ, ತುಂಬಾ ಕಷ್ಟಪಟ್ಟು ಬಂದಿದ್ದು. ಅವತ್ತಿನ ದಿನ ಏನನ್ಸು ಅಂದ್ರೆ ಒಂದು 10 ರೂಪಾಯಿ ಸಂಪಾದನೆ ಮಾಡಿದ್ರು, ಅಟ್ಲೀಸ್ಟ್ ಒಂದು ಮಗುಕ ಹಾಲು ತಗೊಂಬಂದಾದ್ರೂ ಉಣಿಸ್ಬೋದಲ್ಲ ಅಂತ ಒಂದು ಉದ್ದೇಶದ ಮೇಲೆ ನಾನು ಆಟೋ ಫೀಲ್ಡ್ಗೆ ಬಂದಿದ್ದು. ಅದೇ ಡ್ರೈವಿಂಗ್ ಫೀಲ್ಡಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಮಹಿಳೆಯರು ಕೇಳ್ತಾ ಇದ್ರು ನನಗೂ ತರಬೇತಿ ಕೊಡಿ ಅಂತ. ನಾನು ಒಂದು ಸ್ವಲ್ಪ ಜನಗೆಲ್ಲ ಹಂಗೆ ನನ್ನ ಆಟೋದಲ್ಲೇ ಕೊಡ್ತಾ ಇದ್ದೆ. ಆಮೇಲೆ ಅನಿಸ್ತು ಅಟ್ಲೀಸ್ಟ್ ಏನಾದರೂ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಸರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನು ಒಂದು ಟೈಮ್ ಊಟಕ್ಕೆ ಕೊಡ್ಬೋದು, ಇಲ್ಲಾಂದ್ರೆ ಒಂದು ಟೈಮು ಒಂದು ಬೆಡ್ಶೀಟ್ ಕೊಡ್ಬೋದು, ಇಲ್ಲ ಒಂದು ಜೊತೆ ಬಟ್ಟೆ ಕೊಡ್ಬೋದು. ನಾನು ಒಂದು ಮಹಿಳೆಗೆ ಅಷ್ಟು ಮಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ಬಟ್ ನಾನು ಯಾರಿಗಾದ್ರೂ ತರಬೇತಿ ಕೊಟ್ಟರೆ ಇಡೀ ಕುಟುಂಬನೇ ಒಂದು ಹೆಣ್ಮಗು ಜೀವನ ಮಾಡಿಸ್ತಾಳ ಅಂತ ಯೋಚನೆ ಮಾಡಿದೆ. ಸರಿ ಅಂತ ಅದೇ ಇದರಲ್ಲಿ ನಾನು ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿ ಅದೇ ನಿರಂತರವಾಗಿ ಒಂದು 6 ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೆ. ಅವತ್ತು ಏನು ನನಗೆ ನಾನು ಯಾವಾಗ ಎಲ್ಲರನ್ನೂ ಮಹಿಳೆಯರನ್ನ ಕರ್ಕೊಂಡ್ಬರ್ತಾ ಇದ್ದೆ, ಬನ್ನಿ ನಾನು ತರಬೇತಿ ಕೊಡ್ತೀನಿ ಅಂತ. ಇವತ್ತು ಬೆಂಗಳೂರಲ್ಲಿ 1000 ಜನ ಮಹಿಳೆಯರು ಆಗ್ಬಿಟ್ಟಿದ್ದಾರೆ. ಅವತ್ತು ಯಾರು ತರಬೇತಿ ಕೊಡ್ತಾರೆ, ಇವತ್ತು ಎಲ್ಲ ಕಡೆನೂ ತರಬೇತಿನೂ ಶುರುವಾಗೈತೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ನಂತರ ಯಾರಾದರೂ ಉಟ್ಕೊಬೋದು ಮುಂದಿನ ದಿನಗಳಲ್ಲಿ ತರಬೇತಿ ಕೊಡ್ಬೋದು ಅಂತೇಳಿ. ಅದೇ ಥರ ಮಾಡ್ಕೊಂಡು ಬರ್ತಾ ಈಗ ಸುಮಾರು ಜನ ಇವಾಗ ಪಾರು ಆಗ್ಬೋದು, ಒಂದೆಲ್ಲ ಟ್ರಸ್ಟ್ ಕಡೆಯಿಂದ ಅದ್ರ ಕಡೆಯಲ್ಲೆಲ್ಲ ಶುರು ಆಗಿದೆ. ಆಲ್ಮೋಸ್ಟ್ ಎಲ್ಲನೂ ಟ್ರೈನ್ ಅಪ್ ಆಗ್ತಾ ಇದೆ. ನಾವಿಬ್ರು ಆವಾಗ ಜೊತೆಲೇ ಇದ್ರಿ. ಈಗ ಅವ್ರದ್ದು ಈಗ ಬೇರೆ ಟ್ರೈನಿಂಗ್ ನಡೆಸ್ತಾ ಇದೆ. ಬಟ್ ಎಲ್ಲೇ ನಡೀಲಿ ಪರವಾಗಿಲ್ಲ, ಬಟ್ ಮಹಿಳೆಯರು ಆಚೆ ಬರ್ತಾರೆ ಅನ್ನೋ ಒಂದು ಇದ್ರ ಮೇಲೆ. ಮೇಡಮ್ ಈಗ ಸಖಿ ಆಟೋ ಅಂತ ಅಂದ್ರೆ ಇದನ್ನ ಬುಕ್ ಮಾಡೋದು ಹೇಗೆ? ಮಹಿಳೆಯರು ಹೇಗೆ ಇದ್ರ ಯೂಸ್ನ ಪಡ್ಕೊಳ್ಬಹುದು? ಯಾವ ರೀತಿ ಬುಕ್ ಮಾಡಬೇಕು? ಆ್ಯಪ್ಗಳಿರುತ್ತಾ ಹೇಗೆ ಅಂತ? ಮೇಡಮ್ ಇನ್ನು ಆಪ್ ಅಂತ ಏನು ಬಂದಿಲ್ಲ, ಬಟ್ ಈಗ ಬೇಸಿಕ್ ನಡೆಸ್ತಾ ಇದ್ದಾರೆ. ಆ ಬೇಸಿಕ್ ಯಾವ ಥರ ಅಂದರೆ ನನಗೆ ಅವರು ನನ್ನ ಸೋಷಲ್ ಇದರಲ್ಲೆಲ್ಲ ನೋಡಿದಾಗ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ಮಹಿಳೆಯರಿಗೋಸ್ಕರ ನಾನು ಏನಾದರೂ ಒಂದು ಆ್ಯಪ್ ತರಬೇಕಂತಿದ್ದೀರಿ, ನೀವೆಲ್ಲ ಸಪೋರ್ಟ್ ಕೊಟ್ಟು ಅದಕ್ಕೊಂಚೂರು ಇದೇನು ಮಾಡ್ಬೋದು ಅಂದರೆ ಮಹಿಳೆ ಸೇಫ್ಟಿಗೋಸ್ಕರ ಒಂದು ಇದು ಮಾಡ್ಬೋದು ಅಂತ. ಸರಿ ಓಕೆ ಅಂತ ನನಗೂ ಅನಿಸ್ತು. ಅವ್ರ ಸ್ಟೋರಿ ಎಲ್ಲ ಕೇಳಿದಾಗ ಅಂದರೆ ಒಂದು ಹೆಣ್ಮಗುನೇ ಪಿಕಪ್ ಮಾಡಿ ಒಂದು ಹೆಣ್ಮಗುನೇ ಡ್ರಾಪ್ ಮಾಡೋಂಥದ್ದು ಇದು ಒಂದು ಒಳ್ಳೆ ಕೆಲಸ ಇದೆ ಅಂತ ನನಗೂ ಅನಿಸ್ತು. ಓಕೆ ಮೇಡಮ್ ಮಾಡೋಣ ಅಂತ. ನನಗೂ ಗೊತ್ತಿಲ್ಲ ಸಖಿ ಇಷ್ಟೊಂದು ಇದು ಆಗುತ್ತೆ ಅಂತೇಳಿ. ಸುಮಾರು ಆ್ಯಪ್ಗಳೆಲ್ಲ ಬಂದು ಎಲ್ಲ ಫೈಲೂರ್ ಆಗ್ಬಿಟ್ಟಿದೆ. ಆ ಥರ ಎಲ್ಲ ಆಗಿತ್ತು. ಬಟ್ ನೋಡೋಣ, ಮಹಿಳೆಯರಿಗೋಸ್ಕರನೇ ಸೇಫ್ಟಿ ಅಲ್ವಾ, ಅವರೆಲ್ಲನೂ GPS ಎಲ್ಲ ಹಾಕ್ಕೊಡ್ತೀರ ಆಟೋಗ, ನೀವೆಲ್ಲಿರ್ತೀವಿ ಸೇಫ್ಟಿಯಾಗಿ ಅದನ್ನೆಲ್ಲ ಇದು ಮಾಡ್ಕೊಡ್ತೀನಿ ಅಂದರೆ ಸರಿ ಓಕೆ ಅಂತೇಳಿ ಅದರಲ್ಲಿ ಇದು ಮಾಡಿದ್ವಿ. ನಾವು ಸಪೋರ್ಟ್ ಕೊಡ್ತೀನಿ, ಮಾಡಿ ನೋಡೋಣ ಅಂತೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟು ಬಂದಿದ್ದೀರಿ. ಒಂದು ಒಳ್ಳೆ ಇನಿಷಿಯೇಟಿವ್ ಇದು. ಇನ್ನು ಮಧು ಅವರೇ, ಈಗ ಈ ಸಖಿ ಆಟೋಗೆ ಪುರುಷರ ಅಥವಾ ಪುರುಷ ಚಾಲಕರ ಸಪೋರ್ಟ್ ಹೇಗಿದೆ?
ಪುರುಷರ ಈಗ ಸೆಕಿ ಅಂತ ಬಂದಿರೋದ್ರಿಂದ ಇದು ಬಂದು ಲೇಡಿ ಸೆಕಿನೇ ವುಮೆನ್ಸ್ ಅಷ್ಟೇನೆ ಇದಕ್ಕೆ. ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನನಗಿನ್ನೂ ಅದ್ರ ಮಾಹಿತಿ ಗೊತ್ತಿಲ್ಲ. ಸೊ ಅಲ್ಲ ಹಂಗಲ್ಲ, ಈಗ ನೀವು ಸಪ್ರೇಟ್ ಆಗಿ ಅಂದರೆ ಲೇಡೀಸೇ ಪ್ಯಾಸೆಂಜರು, ಲೇಡೀಸೇ ಡ್ರೈವರ್ಸು, ಇದಕ್ಕೆ ಬೇರೆ ಆಟೋದವರು ಈಗ ಗಂಡಸರು ಆಟೋ ಓಡಿಸ್ತಾ ಇರ್ತಾರೆ, ಅವ್ರ ಸಪೋರ್ಟ್ ಹೆಂಗಿದೆ ಅಂತ? ಈಗೆಲ್ಲ ಈಗ ಸದ್ಯಕ್ಕೆ ಈ ಲೇಡಿನೇ ಓಡೋದ್ರಿಂದ ಅವ್ರದ್ದೇನು ನಮಗೇನು ಬೇರೆ ಥರ ಯಾವುದೇ ತೊಂದರೆ ಕೂಡ ಆಗಿಲ್ಲ. ಅವ್ರದ್ದು ಜೀವನ ನಡೀತದೆ. ಏನೋ ಕೆಲವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಇನ್ನೂ ಅದ್ರ ಬಗ್ಗೆ ನನಗೆ ಅಷ್ಟು ಇದು ಹೋಗಿಲ್ಲ. ಅವ್ರ ಜೀವನ ಅವ್ರು ನಡೀತದೆ, ನಮ್ಮ ಜೀವನ ನಮ್ದು ನಡೀತದೆ, ಈ ಥರ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಸೊ ನಡೀತಾ ಇದೆ. ಪ್ರಭಾವತಿ ಮೇಡಮ್, ಈಗ ಸಖಿ ಅಂದ್ರೆ ಕೇವಲ ಆಟೋ ಮಾತ್ರನಾ ಅಥವಾ ಕಾರು ಅಥವಾ ಈ ಬೈಕ್ಗಳು ಇದೇನಾದ್ರೂ ಇದೆಯಾ? ಇಲ್ಲ ಮ್ಯಾಮ್, ಬೈಕ್ ಟ್ಯಾಕ್ಸಿ ನಾನು ಮೊದಲೇ ಹೇಳ್ಬಿಟ್ಟೆ. ನಾನು ಆಲ್ರೆಡಿ ಬೈಕ್ ಟ್ಯಾಕ್ಸಿ ಇರುತ್ತವಾಗ ನಾವು ಕೆಲಸ ಮಾಡ್ತಾ ಇರೋದು. ಆ ಥರ ಏನಾದರೂ ಇದ್ರೆ ನಾನು ಅದರಲ್ಲಿ ಜಾಯ್ನ್ ಆಗೋದಿಲ್ಲ ಅಂತ ನಾನು ನೇರ ಫಸ್ಟೇ ಹೇಳ್ಬಿಟ್ಟೆ. ನೀವು ಆ ಥರ ಏನೋ ಉದ್ದೇಶ ಇಟ್ಕೊಂಡು ನಾವು ಜಾಯ್ನ್ ಆಗೋದಿಲ್ಲ. ನಮಗೆ ಸಖಿಗೆ ಅಂದರೆ ಹೆಣ್ಮಕ್ಳಿಗೋಸ್ಕರ ಒಂದು ಆಟೋದಲ್ಲಿ ಪ್ಯಾಸೆಂಜರ್ ಮಹಿಳೆಯರು ಕುತ್ಕೊಳ್ಳೋದ್ರಿಂದ ನಮಗೂ ಸೇಫ್ಟಿ, ಅವ್ರಿಗೂ ಸೇಫ್ಟಿ ಆಗಿರೋದ್ರಿಂದ ಆಟೋದಲ್ಲಿ ಬರ್ತೀರಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ರು. ಬಟ್ ಇದು ಗಂಡು ಮಕ್ಳಿನ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದರಲ್ಲಿ ಯಾವುದೇ ಒಂದು ಫ್ಯಾಮಿಲಿ ಆದ್ರೂ ಕುತ್ಕೊಳಂಗಿಲ್ಲ. ಓನ್ಲಿ ವುಮೆನ್ಸ್ ಮಾತ್ರ ಕುತ್ಕೊಬೇಕು. ಅವ್ರ ಜೊತೆ ಒಬ್ಬ ಗಂಡು ಮಗು ಕುತ್ಕೊಳಂಗೂ ಇಲ್ಲ. ಸಣ್ಣ ಮಕ್ಕಳನ್ನ ಕೂರ್ಸ್ಕೊಂಡು ಹೋಗ್ಬೋದಲ್ವಾ? ಮಕ್ಕಳು ಕುತ್ಕೊಬಹುದು, ಬಟ್ ದೊಡ್ಡವ್ರು ಯಾರು ಕುತ್ಕೊಳಂಗಿಲ್ಲ. ಓನ್ಲಿ ಸಿಂಗಲ್ ಲೇಡೀಸ್ ಮಾತ್ರ. ಅಂದ್ರೆ ಒಂಟಿಯಾಗಿ ಹೋಗುವಂತ ಹೆಣ್ಮಕ್ಳಿಗೆ ಇದೊಂದಷ್ಟೇ. ಗಂಡು ಮಕ್ಳು ಗ್ರೂಪ್ ಆಫ್ ಲೇಡೀಸ್ ಹೋಗ್ಬೋದಾ ಹೇಗೆ? ಗ್ರೂಪ್ ಒಂದ್ 3 ಜನ ಹೆಣ್ಮಕ್ಳಾದ್ರೆ ಹೋಗ್ಬೋದು, ಬಟ್ ಅದ್ರ ಜೊತೆ ಒಬ್ಬ ಗಂಡು ಮಗು ಹೋಗಂಗಿಲ್ಲ. ಇದಕ್ಕಿಂದೆ ಪಿಂಕ್ ಆಟೋ ಬಂದಿತ್ತು. ಇದಕ್ಕಿಂತ ಒಂದು ಪಿಂಕ್ ಆಟೋ ಅಂತ ಇದು ತಗೊಂಡ್ಬಂದಿದ್ರು. ಆವಾಗ ನಮಗೆಲ್ಲ ಕಾಂಟ್ಯಾಕ್ಟ್ ಅಂತ ನಾವು ಹೇಳಿದ್ರಿ, ಇದಕ್ಕೆ ಅಂತ ಒಂದು ಹಾಫ್ ಕೋಟ ಪಿಂಕ್ ಆಟೋ ನಮ್ಗೆ ಯೂಸ್ ಆಗುತ್ತೆ, ಅದರಲ್ಲಿ ಫ್ಯಾಮಿಲಿ ಮಾತ್ರ ಕುತ್ಕೊಳ್ಬೇಕು ಅಂತ ಹೇಳಿ ನಮ್ಗೆ ಮಾಹಿತಿ ಕೊಟ್ರು. ಅಂದ್ರೆ ಅವಾಗ ಅನಿಸ್ತು ನನಗೆ, ಓಲೋ ಊಬರ್ ಇದೆಲ್ಲ ಬುಕ್ ಮಾಡೋರು ಯಾರಾದ್ರೂ ಅಂದ್ರೆ ನಾ ಫ್ಯಾಮಿಲಿ ನಾ ಸಿಂಗಲ್ ಅಂತ ಕೇಳ್ಬಿಟ್ಟು ನಾವು ಹತ್ತಿಸ್ಕೊಳ್ಳೋದಕ್ಕೆ ಆಗಲ್ಲ, ಇದೆಲ್ಲ ಸಾಧ್ಯ ಇಲ್ಲ ನಡೆಯಕ್ಕಂತ ಅವಾಗೆಲ್ಲ ಅಂದ್ಕೊಂಡು ಅಲ್ಲಿ ಸ್ಟಾಪ್ ಮಾಡಾಕಿದ್ರಿ. ಬಟ್ ಈ ಆ್ಯಪ್ಗೆ ಅದು ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಪಿಂಕ್ ಆಟೋ ಬರೀ ವುಮೆನ್ಸ್ ಅಂತ ಸಪೋರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಎಸ್, ಈಗ ನೀವು ಹೇಳಿದ್ರಿ ಮೇಡಮ್, ಅಂದ್ರೆ ಟ್ರೈನಿಂಗ್ ಎಲ್ಲ ಕೊಡ್ತೀವಿ ನಾವು ಅಂತ. ಅಂದ್ರೆ ಯಾವ ವಯಸ್ಸವ್ರು ಬರಬಹುದು, ಜೊತೆಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ? ಅಂದ್ರೆ ಈಗ ಕೆಲವ್ರ ಹತ್ರ ದುಡ್ಡಿರಲ್ಲ, ಬಟ್ ದುಡಿಯೋ ಛಲ ಇರುತ್ತೆ, ಅಂತವರಿಗೆ ನೀವೇನಾದ್ರು ಆಟೋ ಕೂಡ ಕೊಡಿಸುವಂತಹ ಸಹಾಯ ಆ ಥರ ಎಲ್ಲ ಮಾಡ್ತೀರಾ ಹೇಗೆ? ನನಗೆ ಮೇಡಮ್, ನಾನು ಬೆಳಗ್ಗೆ 4 ಗಂಟೆಯಿಂದ 10-11 ಗಂಟೆವರೆಗೂ ಸಂಪಾದನೆ ಮಾಡ್ತೀನಿ. ಮತ್ತೆ ರಾತ್ರಿ 4 ಗಂಟೆಯಿಂದ 12 ಗಂಟೆವರೆಗೂ ನಾನು ಆಟೋ ಓಡಿಸಿನೇ ಸಂಪಾದನೆ ಮಾಡಬೇಕು. ಯಾವುದೇ ನನಗೆ ಬೇರೆ ಯಾವುದು ಬರೋದು ಅಮೌಂಟ್ ಇಲ್ಲ. ಆ ಮಧ್ಯೆ 11 ಗಂಟೆಯಿಂದ 4 ಗಂಟೆವರೆಗೂ ಟ್ರೈನಿಂಗ್ ಕ್ಲಾಸ್ ಇಟ್ಕೊಂಡಿದ್ರು, ಅದಕ್ಕೆ ನಾನು ಇಷ್ಟು ಅಂತ ಹಾಕ್ತಾ ಇದ್ದೆ. ಬಟ್ ಈಗ ಒಂದು 2 ತಿಂಗಳಿಂದ ನಮ್ಮ ಮಹಿಳೆಯರೆಲ್ಲ ಸೇರ್ಕೊಂಡು, ಮೇಡಮ್ ಎಷ್ಟು ವರ್ಷ ಅಂತ ನಿಮ್ಮ ಕೈಯಿಂದ ಹಾಕ್ಸ್ಕೊಳಕ್ಕಾಗುತ್ತೆ, ಅಟ್ಲೀಸ್ಟ್ ನಾವೊಂದು 100 ರೂಪಾಯಿ ಶೇರ್ ಮಾಡ್ತೀರ ಅದ್ರ ಜೊತೆಯಲ್ಲಿ, ಶೇರ್ ಮಾಡ್ಕೊಂಡು ನಾವು ಗ್ಯಾಸ್ ಹಾಕೊಂತೀರಿ ಅಂತ ಹೇಳಿದ್ದಾರೆ. ನಂದೇ ಒಂದು ಆಟೋ ಇದೆ, ಅದಕ್ಕೋಸ್ಕರ ನಾನೊಂದು ಆಟೋ ಇಟ್ಟಿದ್ದೀನಿ. ಬಟ್ ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಈಗ ಅಂದರೆ ಇಷ್ಟು ವರ್ಷ ಏನು ಯಾರೂ ಸಪೋರ್ಟ್ ಬರಲಿಲ್ಲ. ಬಟ್ ಇವತ್ತು ನಮ್ಮ ಮಹಿಳೆಯರು ಎಲ್ಲರೂ ಇದು ಮಾಡಿಕೊಂಡು ಗ್ಯಾಸ್ ಎಲ್ಲ ಹಾಕೊಂಡು ಒಂಚೂರು ರಿಪೇರಿ ಖರ್ಚು. ಯಾವ ವಯಸ್ಸವರಾದ್ರೂ ಜಾಯ್ನ್ ಆಗ್ಬೋದಾ ಮ್ಯಾಮ್? ಅದಕ್ಕೆ ಹೆಂಗೆ ಏಜ್ ಲಿಮಿಟ್ ಅದೆಲ್ಲ? ಮೇಡಮ್ 18 ವರ್ಷ ಮೇಲೆ ಒಂದು 45ರಿಂದ 50 ವರ್ಷ. ಅಂದರೆ ನಾನು ಕಲಿಸಿದ್ದೀನಿ 55 ವರ್ಷದವರೆಗೂ ಆಟೋ ಕಲಿಸಿದ್ದೀನಿ, ಇಲ್ಲ ಅಂತಲ್ಲ, ಕಲ್ತಿರೋರು ಇದ್ದಾರೆ. ಅವ್ರ ಹೆಲ್ತ್ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆ ಥರ ನೋಡ್ತೀರಿ ಫಸ್ಟು ಯಾವ ಥರ ಅವರು ಕಲಿಯುತ್ತಾ, ಅವ್ರಿಗೆ ಮೈಂಡ್ ಸೆಟ್ ಇದೆಯೋ ಇಲ್ಲೋ. ಫ್ಯಾಮಿಲಿಯಿಂದ ಆಲ್ರೆಡಿ ಅವರು ಕುಗ್ಬಿಟ್ಟಿರ್ತಾರೆ ಸುಮಾರು ಮಹಿಳೆಯರು, ಸಿಂಗಲ್ ಪೇರೆಂಟ್ಸು, ನನ್ನ ಕೈಲಿ ಏನೂ ಆಗಲ್ಲ ಅನ್ನೋರು. ಇವ್ರು ಮದುವರ್ನೇ ತಗೊಂಬೋದು. ಫಸ್ಟ್ ಟೈಮ್ ಬಂದು ನನ್ನ ಹತ್ರ ಹೇಳಿದ್ ನನ್ನ ಕೈಲಿ ಆಗಲ್ಲ ಮೇಡಮ್ ಅಂತ. ಬಟ್ ನಾನು ಹೇಳಿದೆ ಮಾಡಿ ನೋಡೋಣ, ಇದೇನಾದ್ರು ಒಂದು ಮಾಡ್ಬೋದು, ನಿಮ್ಮ ಕೈಲಿ ಆಗುತ್ತೆ ಅಂತ. ಬಟ್ ಆ ಥರ ಸಪೋರ್ಟ್ ಕೊಟ್ಕೊಂಡು ಬರ್ತೀವಿ. ನಮಗೆ ಒಂದು ಹೇಳ್ತಾರೆ ಮ್ಯಾಮ್, ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನು ಹೇಳ್ದೆ ಸ್ಟಾರ್ಟಿಂಗ್ ಬಂದಾಗ, ನನ್ನ ಕೈಲಿ ಆಗಲ್ಲ ಮ್ಯಾಮ್, ಭಯ ಆಗುತ್ತೆ ಅಂತ. ಭಯ ಅನ್ನೋದು ಪಕ್ಕಕ್ಕಿಟ್ಟು ನಾನು, ಯಾಕಂದ್ರೆ ಈ ಡ್ರೈವಿಂಗ್ ಎಲ್ಲ ಅಷ್ಟು ಹೆಣ್ಮಕ್ಳು ಇಂಟ್ರೆಸ್ಟ್ ತೋರ್ಸಲ್ಲ ಅಲ್ವಾ? ಸೊ ಅದು ಉದಾಹರಣೆ ನಾನೇ ಇದ್ದೀನಿ ಮ್ಯಾಮ್. ನೀವು ಹೇಳ್ತಾ ಇದ್ರಿ ಇವಾಗ ಯಾವ ಥರ ಇದು ಮಾಡ್ಕೋಬೋದು ಅಂತ. ಈಗ ನಮ್ಮ ಹಸ್ಬೆಂಡು ಡೆತ್ ಆಗಿ ಹೋದ್ಮೇಲೆ ನನಗೆ ಕೆಲಸ ಮಾಡಿ ಮಕ್ಕಳು ಸಾಕೋದು ಅಂದ್ರೆ ತುಂಬಾ ಕಷ್ಟ ಇತ್ತು. ಸೊ ನನಗೆ ಇನ್ನೂ ನೆನೆಸ್ಕೋಕ್ಕೂ ನನಗೆ ಅದು ಇನ್ನೂ ನನಗೆ ಭ್ರಮೆಲೇ ಇದ್ದೀನಿ. ಈಗ ಒಂದು 10 days ಆಗಿದೆ ನನಗೆ ಫ್ರೀಯಾಗಿ ಆಟೋ ಬಂದಿದೆ ನನಗೆ. ಅದಕ್ಕೆ ಇವರೇ ಕಾರಣ ನನಗೆ. ಇವ್ರು ಹೆಂಗೆ ಅಂತಂದ್ರೆ ಮ್ಯಾಮ್, ಇವರು ಮಾಡ್ತಾರೆ, ಇವ್ರು ತೋರಿಸ್ಕೊಳ್ಳಲ್ಲ. ಹಿಂದೆಯಿಂದ ನಮಗೆ ಒಂದು ಒಳ್ಳೇದಾಗ್ಲಿ ಅಂತ ನಾನೊಬ್ಬರೇ ಅಂತಲ್ಲ, ಈಗ ಸಾವಿರಾರು ಜನ ಇದ್ದೀವಿ ನಾವು ಹೆಣ್ಮಕ್ಳು ಕಲಿಯೋರು. ಅದಕ್ಕೆ ಹೇಳ್ತಾರೆ ಹಿಂದೆಯಿಂದ ಎಲ್ಲ ಮಕ್ಳಿಗೂ ಒಳ್ಳೇದಾಗ್ಲಿ, ನೀವು ಬದುಕಿ, ನೀವು ಕುಸ್ತು ಬೀಳ್ಬೇಡಿ. ಈ ಕೆಲವರೆಲ್ಲ ಈಗ ಎಷ್ಟೋ ಜನ ಹೆಣ್ಮಕ್ಳುಗಳು ನಮ್ಮ ಕೈಲಾಗಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮತ್ತೊಂದು ಇನ್ನೊಂದು ಅಂತ ಮಾಡ್ತಿರುವಾಗ ಇವರು ನಾವು ಕದೀತಾ ಇಲ್ಲ, ಮತ್ತೆ ದರೋಡೆ ಮಾಡ್ತಾ ಇಲ್ಲ, ದುಡ್ದು ಬದುಕೋಣ, ಹೆಣ್ಮಕ್ಳು ಎಲ್ಲದ್ರಲ್ಲೂ ಏನಿದಿಲ್ಲ, ಬದುಕಿ ತೋರಿಸಿ ಅಂತ ಹೇಳೋದ್ರಲ್ಲಿ ಇವ್ರು ಹಿಂದೆ ನಿಂತು ನಮ್ಗೆ ಬೆನ್ ತಟ್ತಾರೆ. ತುಂಬಾ ಖುಷಿ
ಖುಷಿ ಆಗುತ್ತೆ. ಅದು ಅಮೌಂಟ್ ತಗೋತೀರಂತ ಯಾವುದೇ ರೀತಿ ಅಮೌಂಟ್ ಇಲ್ಲ. ಅದು ಈಗ ಒಂದು 2 ತಿಂಗಳು 3 ತಿಂಗಳಿಂದ ಒಂದು ವೀಕ್ಲಿ 100 ಕೊಡೋಕೆ ನಮ್ಗೆ ಅಷ್ಟು ಆಗಲ್ವಾ ನಮಗೆ ಗ್ಯಾಸ್ಗೆ ಅಂತ ಅಂದ್ಬಿಟ್ಟು ವೀಕ್ಲಿ ಒಂದು 100 ಕೊಡ್ತೀವಿ. ನಾನು ಕಲ್ತಿರೋದು 20 ಡೇಸ್ ಅಷ್ಟೇ ಮ್ಯಾಮ್. ಇಲ್ಲಿವರೆಗೂ ನಾನು ₹1 ಕೊಟ್ಟಿಲ್ಲ. ಯಾಕೆಂದ್ರೆ ನಮ್ಗೆ ಕಷ್ಟ ಇದೆ ಅಂದ್ರೆ ಅವ್ರು ಕೇಳೋದು ಇಲ್ಲ, ಮತ್ತೆ ಆ ತಂಟೆಗೆ ಇವ್ರು ಬರೋದು ಇಲ್ಲ. ನಾವೇ ಇರ್ತೀವಿ, ನಾವೇ ಕಲ್ತ್ಬಿಟ್ಟು ನಾವು ಕಲಿತಾ ಹೋಗ್ತೀವಿ, ಆಲ್ತಾ ಬರ್ತೀವಿ, ಆ ಥರ ಇರುತ್ತೆ. ಸೊ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋದು ಏನೂ ಇಲ್ಲ ಮ್ಯಾಮ್. ಇನ್ನು ನೀವು ಒಂದು ಹೆಣ್ಣಾಗಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ನೀವು ಇಷ್ಟು ತಿಂಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅಂದರೆ ಹೆಣ್ಣಾಗಿ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದ್ರಿ ಈ ಒಂದು ಫೀಲ್ಡ್ನಲ್ಲಿ? ಮ್ಯಾಮ್ ಹೆಣ್ಣಾಗಿ ಅಂತಂದರೆ ನಾನು ಇವಾಗ ಆಟೋ ಕಲ್ತ ಮೇಲೆ ನನ್ನ ಧೈರ್ಯ ಬಂದಿದೆ. ನಾನು ಯಾರಿಗೇನು ಹೆದರ್ಕೋಬೇಕಾಗಿಲ್ಲ. ನಾನು ಸ್ವಲ್ಪ ಸಣ್ಣೊಳಗೇನೋ ತುಂಬನೇ ಪಟ್ಟಿದ್ದೀನಿ ಮ್ಯಾಮ್. ನಂದು 2008 ಮದುವೆ ಆಗುತ್ತೆ. ಆ ಮದುವೆ ಏನು ಅಂತಲೇ ಗೊತ್ತಿರಲ್ಲ, ಅಕಸ್ಮಾತಾಗಿ ನಡೆಯುವಂಥ ಒಂದು ಮದುವೆ. ಸೊ ಅದಾದಮೇಲೆ ಹಸ್ಬೆಂಡು 4 ವರ್ಷಕ್ಕೆ ಡೆತ್ ಆಗ್ತಾರೆ. ಆ ಟೈಮ್ಗೆ 2 ಮಕ್ಳು ಇರ್ತಾರೆ. ನನಗೆ ಹುಟ್ಟ ವೇಳೆ ಏನೋ ಕಷ್ಟ, ತುಂಬ ಸುಖ ಅಂತ ಏನಿಲ್ಲ, ತುಂಬಾನೇ ಕಣ್ಣೀರ್ಲ ಕೈ ತೊಳ್ಕೊಂಡವ್ರ ಮನೇಲಿ ಬೆಳೆದು ದೊಡ್ಡೋಳಾಗಿರ್ತೀನಿ. ಅದಾದ್ಮೇಲೆ ಹಸ್ಬೆಂಡ್ ಡೆತ್ ಆದಾಗ ನನಗೆ ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಆಮೇಲೆ ನಮ್ಮನೆಯವರು ಕೂಡ ಆಟೋ ಡ್ರೈವರೇ ಆಗಿರ್ತಾರೆ. ತುಂಬ ಅವರು 1-2-3 ಆಟೋ ತಗೋತಾರೆ, ಸಾಲ ದೊಡ್ಡ ಅಮೌಂಟ್ ತಗೊಳ್ಳೋದು, ಸಾಲ ಮಾಡ್ಕೊಳ್ಳೋದು. ಕೊನೆಗೆ ಅವ್ರು ಡೆತ್ ಆದಾಗ ಆ ಸಾಲದಲ್ಲಿ ನನ್ನ ಸೈನ್ ಆಗಿರುತ್ತೆ. ನಾನು ಇರುವಂಥ ಸ್ಥಳದಲ್ಲಿ ತುಂಬ ಜನ ನನ್ನ ಕೈಲಿ ಸಾಲ ಕಟ್ಟೋಕ್ಕಾಗಲ್ಲ. ಇರೋ ಮಕ್ಕಳು ಸಾಕು, ತುಂಬಾ ಕಷ್ಟ ಇರುತ್ತೆ ನನಗೆ. ಅವಾಗ ಏನು ಮಾಡೋದು, ತುಂಬ ಚಿಕ್ಕ ಮಕ್ಕಳು, ನನಗೆ ಹೊರಗಡೆ ಹೋಗಿ ದುಡಿಬೇಕು, ನನಗೆ ಓದು ಕೂಡ ಇಲ್ಲ ನನಗೆ ಅಷ್ಟು ಮೇಡಮ್. ಆವಾಗ ಕೊನೆಗೆ ಏನು ಮಾಡ್ತೀನಿ, ಅಲ್ಲಿ ಜನಗಳು ತುಂಬಾ, ಮತ್ತು ಒಬ್ಬರು ಫ್ರೆಂಡು ಮೋಸ ಮಾಡ್ತಾರೆ ಎತ್ತಿಸ್ಕೊಂಡು. ಕೊನೆಗೆ ನಾನು ಬದುಕಲೇಬಾರ್ದು ಅನ್ನಲ್ಲ ಸೂಸೈಡ್ ಮಾಡ್ಕೊಳಕ್ಕೆ ಹೋದಾಗ ಯಾರೋ ನಾನಿಬ್ಬರು ಮಕ್ಕಳು ಹೇಳ್ತಾರೆ, ನಾವು ಇಲ್ಲಿರೋದೇ ಬೇಡ, ಎಲ್ಲಾರೋ ದೂರ ಹೋಗಿ ಬದುಕೋಣ ಅಂತ. ಒಂದು 6-7 ವರ್ಷ ಆಯಿತು ನಾನು ಈ ಕಡೆ ಬಂದು. ನಂದು ಸ್ವಂತ ಬಂದು ಮಂಡ್ಯ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಬದುಕಬೇಕು ಅಂತ ಬಂದಾಗ ಇಲ್ಲೂ ಮನೆ ಕೆಲಸ ಅದಿದು ಏನು ಮಾಡಿದ್ರು ನನ್ನ ಗಂಡ ಇಲ್ಲದೆ ಇದ್ದಾರೆ ಅಂತ ಮುಂದೆ ಬರ್ತೀನಿ ನಾನು. ಏನು ಸ್ವಲ್ಪ ಧೈರ್ಯ ಇದೆ ನನಗೆ, ಬದುಕ್ತಾ ಇದ್ದೀನಿ. ಅದಾದಮೇಲೆ ಇವ್ರ ಮ್ಯಾಮ್ ಕಾಣ್ತಾರೆ ನನಗೆ. ಆವಾಗ ಮೆಸೇಜ್ ಹಾಕ್ತೀನಿ ಇವ್ರಿಗೆ, ಮ್ಯಾಮ್ ನಾನು ಕಲಿಬೇಕು, ನಾನು ಈ ಥರ ಹೊಂಟಿ ಅಂದಾಗ ಸರಿನಪ್ಪ ಆಯ್ತು ಅಂದ್ಬಿಟ್ಟು ನಂಬರ್ ತೊಗೊಂಡು ಬರೀ ಕೇಳ್ತಾರೆ, ಬೆಳ್ಳಿಕಳೆಯಲ್ಲಿದೆ ಬಾ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ. ದುಡ್ಡು ಕಟ್ಟಬೇಕೇನೋ ಅಂತ ಫಸ್ಟೇ ಕೇಳ್ತೀನಿ ನಾನು. ಮೇಡಮ್ ನನ್ನ ಹತ್ರ ದುಡ್ಡಿಲ್ಲ, ನಮ್ಗೆ ತಿನ್ಕೊಳ್ಳೋಕ್ಕೂ ಕಷ್ಟ ಇದೆ ಮ್ಯಾಮ್ ಅಂತಂದಾಗ, ನೋಡಪ್ಪ ನೀನು ದುಡ್ಡು ಕೊಟ್ಟು ಅಂತ ಹೇಳ್ತಿಲ್ಲ, ಫ್ರೀಯಾಗೆ ನಾವು ಹೇಳ್ಕೊಡೋದು, ಬಾ ನಿನ್ಗೆ ಯಾವ ಟೈಮಿಗೆ ಬರ್ತೀಯ ಬಂದು ಕಲ್ತ್ಕೊ ನೀನು ಅಂತ ಹೇಳಿದಾಗ ಅವಾಗ ಬಂದಾಗ ಆಮೇಲೆ ಇವರು ಎಷ್ಟೋ ಜನ ಕಲಿತಿದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ. ಅದಾದ್ಮೇಲೆ ಕಲಿತು ಮತ್ತೆ ಮನೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ ಮ್ಯಾಮ್. ಬಾಡಿಗೆ ಆಟೋ ತಗೋ ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇವರು ನಂದು ಪ್ರೂಫ್ ಏನಿದೆ ಅದೆಲ್ಲ ಇವರು ಎಲ್ಲ ಹೆಣ್ಮಕ್ಳು ಯಾರು ಕಷ್ಟದಲ್ಲಿ ಇರ್ತಾರೋ, ವಿಧವೆ ಆಗಿರೋರು, ಡಿವೋರ್ಸ್ ಆಗಿರೋರು ವಿಚಾರಿಸಿ ಇವರು ಸರ್ಕಾರದ ಕಡೆ ಏನಾದ್ರು ಹೆಲ್ಪ್ ಆಗ್ಬೋದು. ಇವರು ಸಾಧಾರಣವಾಗಿದ್ದಾರೆ ಮ್ಯಾಮ್. ಬೇರೆಯವರು ಎಷ್ಟೆಷ್ಟು ಬದುಕೋಕೆ ಮುಂದೆ ಬರೋಕ್ಕೆ ನಾವು ಬದುಕಬೇಕು ಅನ್ನೋ ರೀತಿಲಿ ನೋಡ್ತಾರೆ. ಸೊ ಇವ್ರು ಹೆಂಗೆ ಅಂದರೆ ತುಂಬ ಕಷ್ಟಪಟ್ಟು ಬೆಳಗಿನ ಸಂಜೆ ತನಕ ದುಡಿತಾರೆ. ನಮ್ಮ ಕಡೆಯಿಂದ ಆಗಿ ನನಗೂ ದುರಾಸೆ ಕೆಲವ್ರಿಗೆ ಇರ್ತದೆ ಮ್ಯಾಮ್. ಸೊ ಇವ್ರಿಗೆ ಆ ಥರ ಇಲ್ಲ ಮ್ಯಾಮ್. ಫಸ್ಟು ಹೆಣ್ಮಕ್ಳು, ಆಮೇಲೆ ನಾನು. ಏಕೆಂದರೆ ನಾನು ನೋಡಿರೋದು ಇಷ್ಟು ದಿನದಲ್ಲಿ ನಾನು ತಿಳ್ಕೊಂಡಿರೋದು ಇಷ್ಟ ಮ್ಯಾಮ್. ಆದರೆ ನಾನು ಎಷ್ಟು ಸಲ ಯೋಚನೆ ಮಾಡಿದ್ದೀನಿ, ಬೇರೆ ಕಡೆ ಎಲ್ಲ ಫಸ್ಟು ನಾನು ಬದುಕಬೇಕು ಆಮೇಲೆ ಎಲ್ಲ ಅಂತ ನೋಡ್ತಾರೆ. ಸೊ ಇವ್ರು ನೋಡ್ಬಿಟ್ಟು ನನಗೆ ಏನೇ ಕಷ್ಟ ಆದರೂ ಇವ್ರ ಥರ ನಾನು ಬರಬೇಕು ಅಂತ ಛಲದಿಂದ ಈಗ ಬಂದು ಎಷ್ಟೋ ಹೆಣ್ಮಕ್ಳುಗಳಿಗೆ ಇವ್ರ ಕಡೆಯಿಂದ ಹೆಲ್ಪ್ ಆಗಿದೆ. ಅದ್ರಲ್ಲಿ ನಾನು ಒಬ್ಳು ಸಡನ್ ಆಗಿ ಮನೆ ಕೆಲ್ಸಕ್ಕೆ ಹೋಗಿರ್ತೀನಿ ಮ್ಯಾಮ್. ಬಾತ್ರೂಮ್ ಕೂಡ ತೊಳೆದಿದ್ದೀನಿ ನಾನು, ಅಷ್ಟು ಇದ್ರಂಗಿದ್ದು. ಕೊನೆಗೆ ಫೋನ್ ಮಾಡ್ತಾರೆ ಸಡನ್ ಆಗಿ, ಮಧು ಹಿಂಗೆ ನಿನಗೆ ಒಂದು ಇದಿದೆ ಬಾ ಅಂತ ಹೇಳ್ಬಿಟ್ಟು. ಆವಾಗ ಬರ್ತೀನಿ, ನಂದಿರೋ ಪ್ರೂಫ್ ಏನಿರ್ತೋ ಎಲ್ಲ ಬಯೋಡಾಟಾ ಕೊಡ್ತೀನಿ. ನಾನು ಇದು ಮಾಡ್ಕೊಂಡಿಲ್ಲ. ಆವಾಗ ನಿನ್ಗೆ ಆಟೋ ಸ್ಯಾಂಕ್ಷನ್ ಆಗಿದೆ, ಓಡಿಸ್ಕೊ. ₹1 ನನ್ನ ಕಡೆಯಿಂದ ₹1 ತಗೊಂಡಿಲ್ಲ ಮ್ಯಾಮ್. ಫ್ರೀಯಾಗಿ ಬಂದಿದೆ ನನಗೆ ಅಂತಂದರೆ ನನಗೆ ಪ್ರಭಾ ಮ್ಯಾಮ್. ಮತ್ತು ಅದು ಸಾಲದಮ್ಬಿಟ್ಟು ಈಗ ಸಖಿ ಒಂದಿದ್ದಕ್ಕೆ ನಮಗೆ ಬಾಡಿಗೆಗಳೇ ಸಿಗಲ್ಲ ಬೇರೆ ಕಡೆ ಹೆಣ್ಮಕ್ಳು ಅಂತ ಕೆಲವ್ರು ಕರೆಯಲ್ಲ, ಕೆಲವರು ಇದು ಮಾಡ್ತಾರೆ, ಬೈತ. ಎಷ್ಟು ಜನ ನಾನು ಇತ್ತೀಚೆಗೆ ಮೊನ್ನೆ ಹೋದಾಗ್ಲೂ ಒಬ್ರು ಹಂಗೆ ಅಂದ್ರು, ಏನು ಮನೇಲಿ ಇರೋಕ್ಕಾಗಲ್ಲ ಏನಮ್ಮ ನೀವು ಅಂತ. ನಾನು ಹೇಳ್ದೆ, ಮನೇಲಿ ಗಂಡಸರು ತಂದಾಕಿದ್ರೆ ಗಂಡದಿರ್ ಇದ್ದಿದ್ರೆ ಈಗ ನಾನು 2 ಮಕ್ಕಳು ಸಾಕ್ಬೇಕು, ನನ್ ಕದೀತಾ ಇಲ್ಲ, ಮೋಸ ಮಾಡ್ತಾ ದರೋಡೆ ಮಾಡ್ತಲ್ಲ, ದುಡಿತಾ ಇದೀನಿ ಅಂತ ಧೈರ್ಯ ನನ್ಗಿದೆ. ಸೊ ನಾನು ಯಾವಾಗ್ಲೂ ಕಣ್ಣಲ್ಲಿ ನೀರಾಗ್ತಿದೆ ಮ್ಯಾಮ್. ಆದ್ರೆ ಪ್ರಭಾವತಿ ಮ್ಯಾಮ್ ನಂಗೆ ಸಿಕ್ಕಿ ನನಗೆ ಈ ಅಳುದ್ಬಾರ್ದು, ನಾವು ಅಳಿಸ್ಬೇಕು, ನಾವು ದುಡಿದು ಬದುಕಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಸಖಿ ಅನ್ನೋ ಆ್ಯಪ್ ಕೂಡ ಹಾಗೆ ಇದೆ ಮ್ಯಾಮ್. ನಮ್ಗೆ ಎಷ್ಟು 12 ಗಂಟೆ ತನಕ ಇರುತ್ತೆ. ಸೊ ನಮ್ ಸೇಫ್ಟಿ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿದೆ. ಎಸ್, ನಿಮ್ ಸೇಫ್ಟಿ ಬಗ್ಗೆನೂ ಮಾತಾಡೋಣ. ಎಸ್, ಈಗ ಸಖಿ ಆಟೋ ಅಂದ್ರೆ ಈ ಆಟೋ ಬುಕ್ಕಿಂಗ್ ಹೇಗೆ, ಜೊತೆಗೆ ಪ್ರೈಸ್ ಎಷ್ಟಿರುತ್ತೆ, ಹಾಗೆ ಸೇಫ್ಟಿ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಎಸ್, ಪರಮೇಶ್ವರಿ ಮೇಡಮ್, ಈಗ ನಿಮಗೆ ನಿಮ್ಮ ಈ ಒಂದು ವೃತ್ತಿಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ, ಹೇಗೆ?
ಫೀಲ್ಡ್ಗೆ ಬಂದಾಗಿಂದ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಮೇಡಮ್. ಓ ಇಲ್ಲ. ಇಲ್ಲ ಮೇಡಮ್, ನಮ್ಮ ಮನೆಯವ್ರು ಇವಾಗಲೂ ಕೂಡ ಒಪ್ಪಲ್ಲ. ಅಂದ್ರೆ ಯಾವ ಕಾರಣಕ್ಕೆ? ಅಂದ್ರೆ ನೀವು ದುಡಿತಿದ್ದೀರಾ ತಾನೆ, ಏನ್ ಪ್ರಾಬ್ಲಮ್ ಅಂತ? 3 ಚಕ್ರ ಆಟೋ ಸ್ವಲ್ಪ ಅವಮಾನ ಅಂತೆ. ಸೊ ಕಾರಲ್ಲೇ ಹೋಗ್ಬೇಕಾ? ಕಾರ್ ಸಂಪಾದನೆ ಮಾಡು ಆಯ್ತಾ, 2 ವೀಲರ್ ಓಡಿಸು. 3 ಚಕ್ರ ವಾಹನ, ಹೆಣ್ಮಕ್ಳು 3 ಚಕ್ರ ವಾಹನ ಓಡಿಸಿದ್ರೆ ಗಂಡು ಬೀರಿಗಳ ತರ ಆ ಥರ ಅವ್ರಗಳಿಗೆ ಒಂಥರ ಏನೋ ಬೇರೆ ತರ ಇದ್ ಮಾಡ್ತಾರೆ. ಅದು ಸಮಾಜಕ್ಕೆ ಬಂದಿರೋದೇ ತಾನೇ ಮೇಡಮ್. ಹೊರಗಡೆ ಒಂದ್ ಹೆಣ್ಮಗು ಅಜ್ಜೆ ಇಕ್ಕಿದಾಳೆ ಅಂದ್ರೇನೆ ಸರಿ ಇಲ್ಲ ಅಂತಾನೆ ಹೇಳ್ತಾರೆ. ಮನೆ ಒಳಗಡೆ ಇದ್ರೆ ಮಾತ್ರ ಒಳ್ಳೆಯವರು, ಸರಿ ಇರೋರು. ಹೊರಗಡೆ ಬಂದ್ರೆ ಮಾತ್ರ ಸರಿ ಇರಲ್ಲ. ಅದು ಸಮಾಜಕ್ಕೆ ಬಂದಿರೋದೆ. ಈ ಒಂದು ಫೀಲ್ಡ್ಗೆ ಬರಬೇಕು ಅಂದ್ರೆ ಅಯ್ಯೋ ಜೀವನ ತುಂಬಾ ಹಿಂಸೆ ಪಟ್ಕೊಂಡ್ ಬಂದಿದೀನಿ. ನಮ್ಗೆ ಇವಾಗ ಅಂದ್ರೆ ಸ್ವಲ್ಪ ಈ ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲಿ ಅಲ್ಲೂ ಇಲ್ಲೆಲ್ಲ ಬಂದಾಗ ಕೆಲವು ಜನ ಹೆಣ್ಮಕ್ಳಿಗೆಲ್ಲ ಟ್ರೈನಿಂಗ್ ಕೊಟ್ಟಾಗ ಕೆಲವು ಜನ ಹೆಣ್ಮಕ್ಳೆಲ್ಲ ನಮ್ಮ ಇದೆಲ್ಲ ಹೇಳ್ತಾ ಇದ್ದಾಗ ಸೊ ಆವಾಗ ಪರವಾಗಿಲ್ಲ, ನಮ್ಮ ಅಕ್ಕ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ ಅಕ್ಕ ಪರವಾಗಿಲ್ಲ ಆ ಥರ. ನಮ್ಮ ಮನೆಯವ್ರದ್ದಿಲ್ಲ ಮೇಡಮ್, ಇವಾಗ್ಲೂ ಇಲ್ಲ. ಅವ್ರು ಇವತ್ತಿಗೂ ಬೇಡ, ಎಂತಕ್ ಬೇಕು ಅಂದ್ರೆ ನೀವು ಹೇಗೆ ಸಪರೇಟ್ ಆಗಿ ಬದುಕ್ತಿದ್ದೀರಾ? ಹೆಂಗ್ ಕಟ್ಕೊಂಡಿದ್ದೀರಾ? ನಾನು ಸಪರೇಟ್ ಆಗೇ ಬದುಕ್ತಾ ಇದ್ದೀನಿ. ನನ್ನ ಮಕ್ಕಳು ನಾನು ಅಷ್ಟೇ. ಆದ್ರೆ ಅವ್ರ ಜೊತೆ ಫೋನಲ್ಲಿ ಅಷ್ಟೇ ನಾನು ಮಾತಾಡ್ತೀನಿ. ನನ್ನ ಜೀವನ ನಾನು ಕಟ್ಕೋಬೇಕು. ಯಾವತ್ತೂ ನಿಂದು ನೋಡಿ 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 ಸಾಕಾಗೋಗ್ಬಿಟ್ಟೈತಿ. ಎಷ್ಟು ಸಾಲ ಅಂತ ತೀರ್ಸ್ಕೊ ಬರ್ಲಿ, ಸಾಕಾಗೋಗ್ಬಿಟ್ಟು ಕುಡ್ಕೊಂಡ್ ಗಂಡನ್ ಕಟ್ಕೊಂಡು ನಾನು ಬದುಕು ಆರಿಸ್ಕೊಂಡು ಹೋಗಿರೋದೆ. ನಂದೇ ತಪ್ಪದು. ನಾನೇ ಲವ್ ಮ್ಯಾರೇಜ್ ಮಾಡ್ಕೊಂಡು ನಾನು ಬದುಕು ಆರಿಸ್ಕೊಂಡು ಹೋಗಿರೋದೆ. ಇವಾಗ ಅವರು ಏನ್ ರೀಸನೇ ಇಲ್ದಿರಾ ಒಂದು ಹೆಣ್ಮಗು ಮೇಲೆ ಬಡಿತಾ ಇದ್ರೆ ಆಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಸಪ್ರೇಟ್ ಆಗಿ ನಾನೇ ಕಟ್ಕೊಂಡು ಈ ಫೀಲ್ಡ್ಗೆ ಬರೋಕ್ಕೂ ಮುಂಚೆಯಿಂದ ನಾನು ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ಸ್ಕೂಲಲ್ಲಿ ಆಯಾ ಕೆಲಸ ಮಾಡಿದ್ದೀನಿ. ಒಂದು ಫೌಂಡೇಶನ್ ಅಲ್ಲಿ ಬಂದ್ಬಿಟ್ಟು ಇದು ಯಾರದು ಕ್ಷಯ ರೋಗಗಳಿಗೆ ಟ್ಯಾಬ್ಲೆಟ್ ಕೊಡೋದು ಅಂತ ಎಂತೆಂತ ಕಷ್ಟಗಳಿತ್ತು ಅದೆಲ್ಲ. ಅಂದ್ರೆ ಆ ಕೆಲಸಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಕೆಲಸ ನಿಮ್ಗೆ ಎಷ್ಟೋ ಸ್ಯಾಟಿಸ್ಫೈ? ಆದ್ರೆ ನಾನು ಅಷ್ಟು ಮಾಡ್ಕೊ ಬಂದ್ಮೇಲೆ ಇವತ್ತೊಂದ್ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ನನ್ಗೆ ಹೆಮ್ಮೆ ಅನ್ಸುತ್ತೆ ಮೇಡಮ್. ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊ ಬಂದಿದ್ದೀನಲ್ಲ ಅಂತ. ಬೆಂಗಳೂರಲ್ಲಿ ಫಸ್ಟ್ ಡೆಲಿವರಿ ಅಸೋಸಿಯೇಟ್ ಆಗಿ ನಾವೇ ಮೇಡಮ್ ಇದ್ದಿದ್ದು ಅಮೆಝಾನ್ ಅಲ್ಲಿ ಮಾಡಿದೀವಿ. ಅಮೆಝಾನ್ ಅಲ್ಲಿ ಅದ್ ಮಾಡ್ಕೊಂಡು ಆಮೇಲೆ ಇದು ಆಟೋ ಫೀಲ್ಡ್ ಅಷ್ಟೇ. ಈ ಕೊರೋನಾ ಬರೋಕ್ಕಿಂತ ಮುಂಚೆನೂ ನಾವು ಸ್ಟಾರ್ಟ್ ಮಾಡಿದ್ವಿ. ಹೆಣ್ಮಕ್ಳಿಗೆ ಆಟೋ ಟ್ರೈನಿಂಗ್ ಕೊಟ್ಟು ಮತ್ತೆ DL ಮಾಡಿಸಿದ್ವಿ. ಸೊ ಕೊರೋನಾ ಬಂದು ಇಡೀ ಪ್ರಪಂಚಕ್ಕೆ ಅಲ್ಲೋಲ ಕಲ್ಲೋಲ ಆಗೋಗಿತ್ತು. ಸೊ ಅವಾಗ ಆ ಎಲ್ಲ ಹೆಣ್ಮಕ್ಳಿಗೂ ನಾವು 25 ಜನ ಹೆಣ್ಮಕ್ಳಿಗೆ ಏನ್ ಮಾಡಿದ್ವಿ ನೆಲಮಂಗಲ ಮತ್ತೆ ನಮ್ಮ ಬೆಂಗಳೂರಲ್ಲಿ ಅಷ್ಟು ಜನ ಹೆಣ್ಮಕ್ಳಿಗೆ ನಾವು ಅಮೆಝಾನ್ ಅಲ್ಲಿ ಕೆಲಸ ಕೊಟ್ವಿ. ಅವರು ಇವಾಗ್ಲೂ ಮಾಡ್ತಾ ಇದ್ದಾರೆ ಅಮೆಝಾನ್ ಅಲ್ಲಿ ಡೆಲಿವರಿ ಕೆಲಸಗಳು ಮಾಡ್ತಾರೆ. ಅದ್ರಲ್ಲಿ ಒಂದ್ 2-3 ಜನ ನಮ್ಮ ಆಟೋ ಫೀಲ್ಡ್ಗೆ ಬಂದ್ಬಿಟ್ಟಿದ್ದಾರೆ. ಮೇಡಮ್ ನೀವು ಮಾಡ್ತಾ ಇದ್ರೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇವತ್ತು ಅದೇ ಮತ್ತೆ ಆಮೇಲೆ ಪ್ರತಿ ಸಲನೂ ಹಾಗೆ ಏನು ಟ್ರೈನಿಂಗು ಅಂತ ಮಾಡಕ್ ಹೋದಾಗ ನಾನು ಪ್ರಭಾನೇ ಆಗ್ಲಿ ನಾವು ಹಿಂಗೆ ಫ್ರೆಂಡ್ಶಿಪ್ ಅಲ್ಲಿ ಈ ತರ ಸಿಕ್ಕಿ ಹಂಗೆ ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ವಿ. ಇವಾಗ ಅವಳು ಒಂದ್ ಕಡೆಯಿಂದ ಮಾಡ್ತಾ ಇದ್ದಾಳೆ, ನಾನು ಒಂದ್ ಕಡೆಯಿಂದ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಅಂತೂ ಮಾಡ್ತಾ ಇದೀವಿ. ಹೆಣ್ಮಕ್ಳಿಗೆ ಒಳ್ಳೇದಾಗ್ಬೇಕು, ಅವ್ರಿಗೆ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಅವ್ರು ದುಡಿಬೇಕು ಮೇಡಮ್. ನಮ್ಮ ಹತ್ರ ಬರೋರು, ಅವಳ ಹತ್ರನೂ ಅಷ್ಟೇ, ನಮ್ಮ ಹತ್ರನೂ ಬರೋರು ಅವ್ರು ತುಂಬಾ ತೀರಾ ಕಷ್ಟಪಟ್ಟು ಬದುಕಿರೋರೆ ಮೇಡಮ್ ಬರೋದು. ಅವ್ರು ಫೈನಾನ್ಷಿಯಲಿ ಎಲ್ಲ ಒಂದೊತ್ತು ಊಟಕ್ಕೂ ಸಹ ಗತಿ ಇರಲ್ಲ ಅವ್ರಿಗೆ. ಅಷ್ಟು ಹತ್ಕೊಂಡ್ಬಿಡ್ತಾರೆ ಮೇಡಮ್. ಯಾಕಂದ್ರೆ ಒಂದು ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನೋಡೋ ರೀತಿನೇ ಬೇರೆ ಹೆಣ್ಮಕ್ಳನ್ನ ಅಂತ ಇದ್ರಲ್ಲಿ ಇರೋರ್ನೇ ಬರ್ತಾರೆ. ಸೊ ಅಂತ ಹೆಣ್ಮಕ್ಳಿಗೆ ನಾವೇ ಉಚಿತವಾಗಿ ಟ್ರೈನಿಂಗು ಕೊಡ್ತೀವಿ, DL ಮಾಡಿಸ್ಕೊಡ್ತೀವಿ. ಕೆಲವೊಂದು ಆಫರ್ಗಳು ಗೌರ್ಮೆಂಟ್ ಕಡೆಯಿಂದನೇ ಆಗಲಿ, NGOಗಳ ಕಡೆಯಿಂದ ಆಗಲಿ, ಸ್ಪಾನ್ಸರ್ಸೇ ಆಗಲಿ, ಯಾರೇ ಸಿಕ್ಕಲಿ ಅವ್ರಿಗೆ ಅವ್ರ ಕಡೆಗೆ ರೆಫರ್ ಮಾಡ್ತೀವಿ. ಮೊದಲು ನಮ್ಮಲ್ಲಿರೋ ಟ್ರೈನಿಂಗ್ ಇರೋ ಹೆಣ್ಮಕ್ಳಿಗೆ ರೆಫರ್ ಮಾಡ್ತೀವಿ. DL ಕಂಪಲ್ಸರಿ ಇರೋರಿಗೆ ಅವ್ರಿಗೆ ರೆಫರ್ ಮಾಡಿಬಿಟ್ಟು ಅಂತ ಆಟೋಗಳೇ ಆಗಲಿ ಯಾವುದೇ ಬಂದರೂ ಕೂಡ ಫಸ್ಟು ಅವ್ರಗಳಿಗೆಲ್ಲ ಒಂದು ದಾರಿ ತೋರಿಸ್ಬಿಟ್ಟು ಅವ್ರು ಬದುಕಕ್ಕೆ ತೋರಿಸ್ತೀವಿ ಮೇಡಮ್. ಈ ಥರ ಮಾಡ್ಕೊ ಬರ್ತಾ ಇದ್ದೀವಿ ಮ್ಯಾಮ್. ಎಸ್ ಸರ್, ಈಗ ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರಿ ಅಂದರೆ ಈ ಸಖಿ ಆಟೋ ಬಗ್ಗೆ ಅವರೆಲ್ಲ ಹೇಳಿದ್ದು. ಸೊ ನಿಮ್ಮ ಒಪಿನಿಯನ್ ಈಗ ಏನು ಸರ್ ಈ ಒಂದು ಇನಿಷಿಯೇಟಿವ್ ಬಗ್ಗೆ? ಮೇಡಮ್ ಈಗ ಇವರೆಲ್ಲ ನಮ್ಮ ಜೊತೆ ಇರ್ತಕ್ಕಂಥವ್ರೆ, ಇವರೆಲ್ಲ ಸ್ನೇಹಿತರೆ, ಬೇರೆ ಯಾರಲ್ಲ. ಯಾಕೆಂದ್ರೆ ಇವ್ರಿಗೆ ಏನೇ ಒಂದು ಸಮಸ್ಯೆ ಆದ್ರೂ ನಾವುಗಳೇ ಹೋಗೋದು. ಯಾಕೆಂದ್ರೆ ಲೇಡೀಸ್ ಅಂದರೆ ಯಾವುದೇ ಒಂದು ದೊಡ್ಡ ಮಟ್ಟಕ್ಕಾದ್ರೆ ಇವ್ರ ಕೈಲಿ ಫೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ನಾವುಗಳೇ ಎಂಟ್ರಿ ಆಗಬೇಕು. ಇವಾಗ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಏನೇ ಒಂದು ಅನುಕೂಲಗಳು ಬರಲಿ ನಾವೇ ಮಹಿಳೆಯರು ತಿಳಿಸ್ಕೊಡ್ತೀವಿ. ಇಂಥದ್ದು ಇದೆ ಸ್ಕೀಮು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ನಾವು ಒಂದು ಕುಟುಂಬ ಚಾಲಕರು ಅಂದರೆ ನಾವೆಲ್ಲ ಒಂದು ಕುಟುಂಬ ಅನ್ಕೊಂಡಿರೋದೆ. ನಮ್ಮೆಲ್ಲ ಅಕ್ಕ ತಂಗಿರು ಅಂತಾನೆ ನಾವು ಇವ್ರು ಸಪೋರ್ಟ್ ಆಗೇ ಇದ್ದೀವಿ. ಇನ್ನು ಸಖಿ ಆಟೋಗೆ ನಿಮ್ಮ ಸಪೋರ್ಟ್ ಇದೆಯಾ ಇಲ್ವಾ ಸರ್ ಹೇಳಿ? ಮೇಡಮ್ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಸಖಿ ಬಂದು ಇದು ಒಂದು ಬಿಸ್ನೆಸ್ ಅಷ್ಟೇ. ಇದು ಈಗ ಏನಂದ್ರೆ ಇದು ಬಿಸ್ನೆಸ್ ಮಾಡ್ಕೋತಾರೆ. ನಾಳೆ ದಿನ ನಮ್ಮ ಪ್ರಭಾವತಿ ಮೇಡಮ್ ಅವ್ರಿಗೆ ಗೊತ್ತಾಗುತ್ತದು. ಯಾಕೆಂದ್ರೆ ಇವತ್ತು ಬರೀ ಮಹಿಳೆಯರನ್ನ ಮಾತ್ರ ಹೊಡಿತೀನಿ ಅಂದರೆ ಅವ್ರಿಗೆ ಸಂಪಾದನೆ ಜೀರೋನೇ. ಇವಾಗ ಎಲ್ಲರೂ ಹಾಕೊಂಡು ಹೊಡಿತಾ ಇದ್ದಾರೆ, ಸಂಪಾದನೆ ಆಗ್ತಿದೆ. ಬರೀ ಇವರು ಇದಕ್ಕೆ ಸೀಮಿತ, ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆದರೆ ಇವ್ರ ಜೀವನ ಮಾಡೋದು ಇವ್ರಿಗೆ ಕಷ್ಟ ಆಗೋದು. ಅಂದರೆ ಮೇಡಮ್ ಇದಕ್ಕೆ ನೀವೇನು ಹೇಳ್ತೀರಾ? ಅಂದರೆ ಇದು ಕಷ್ಟ ಆಗುತ್ತಾ? ಬರೀ ಮಹಿಳೆಯರನ್ನೇ ಹಾಕೊಂಡು ನೀವು ಓಡ್ಸೋಕ್ಕಾಗುತ್ತಾ ಅಥವಾ ಹೇಗೆ?
ಅವ್ರ ಮಾತಿಗೆ ನಿಮ್ಮ ಆನ್ಸರ್ ಏನು? ಕಷ್ಟ ಇದೆ, ಇಲ್ಲ ಅಂತೆಲ್ಲ. ರಾಮೇಗೌಡ ಹೇಳ್ದಂಗೆ ನಮ್ಗೆ ಕಷ್ಟ ಇದೆ, ಬರೀ ಮಹಿಳೆಯವರೇ ಸಿಗಲ್ಲ ಅಷ್ಟೊಂದು. ಬಟ್ ಮಾಡೋ ಪ್ರಯತ್ನ ಮಾಡೋಣ ಅಂದ್ರೆ ಒಂದು ಹೆಣ್ಮಕ್ಳು ಸೇಫ್ಟಿ ಇರುತ್ತೆ ಅನ್ನೋ ಒಂದು ಉದ್ದೇಶ. ಅಟ್ಲೀಸ್ಟು ಎಲ್ಲರೂ ಹೆಣ್ಮಕ್ಳೆಲ್ಲರೂ ಸಿಂಗಲ್ ಆಗಿ ಯಾರು ಓಡಾಡ್ತಾರೋ ಅದನ್ನ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ, ಮತ್ತೆ ಮಿಕ್ಕಿದವ್ರ ಫ್ಯಾಮಿಲಿ ಎಲ್ಲ ಓಡಾಡ್ಬೇಕು ಅಂದ್ರೆ 2 ಆಟೋನು ಮಿಕ್ಸ್ ಆಗುತ್ತೆ. ಈಗಾಗಲೇ ಅಂದ್ರೆ ಶನಿವಾರದಿಂದ ಸ್ಟಾರ್ಟ್ ಆಗಿದೆ ಈ ಇನಿಷಿಯೇಟಿವ್. ಅಂದ್ರೆ ಜನರು ಹೆಂಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಹೇಗೆ ಅಂತ? ಹೆಣ್ಮಕ್ಳಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದ್ಯಾ? ಅಂದ್ರೆ ಮುಂಚೆ ಎಲ್ಲ ನಾವು ಆಟೋ ಓಡಿಸ್ಬೇಕಾದ್ರೆ ನಾವು ಸುಮಾರು ಜನ ಕಸ್ಟಮರ್ ಕೇಳ್ತಾ ಇದ್ರು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು, ಬುಕಿಂಗ್ ಪರ್ಟಿಕ್ಯುಲರ್ ಆಗಿ ನೀವೇ ಬೇಕು ಅಂದ್ರೆ ಹೆಣ್ಮಕ್ಳು ಬೇಕು ಅಂದ್ರೆ ಅಂದಾಗ ಅವಾಗ ಕೇಳ್ತಾ ಇದ್ರು. ಸುಮಾರು ಜನ ಕೇಳಿದ್ದಾರೆ. ನಮ್ಮ ಓಲೋ ಇದು ಊಬರ್ ಎಲ್ಲ ನಮ್ ಮೆಸೇಜು ಹಾಕಿದ್ದಾರೆ. ಅಂದ್ರೆ ಮಹಿಳೆಯರಿಗೋಸ್ಕರನೇ ಏನಾದ್ರು ಬೇರೆ ಇದೆಯಾ ನಿಮ್ದು ಅಂತ ಎಲ್ಲ ಸುಮಾರು ಜನ ಕೇಳಿದ್ದಾರೆ. ಅವಾಗೆಲ್ಲ ಗೊತ್ತಿರ್ಲಿಲ್ಲ ನಮ್ಗೆಲ್ಲ ಹಿಂಗ್ ಬರ್ತದೆ ಅಂತ ಹೇಳಿ. ಬಟ್ ಅಂತವ್ರು ಏನಾದ್ರು ಸಿಂಗಲ್ ಆಗಿ ಹೋಗೋರು ಸೇಫ್ಟಿ ಬೇಕು ಅಂದ್ರೆ ಹೆಣ್ಮಕ್ಳನ್ನ ಅಂದ್ರೆ ತಗೊಂಬೋದು. ಇದ್ರಲ್ಲಿ ಬರೀ ಹೆಣ್ಮಕ್ಳನ್ನ ನಾವು ಓಡಾಡ್ಸ್ತೀರಂತ ಏನು ಇಲ್ಲ, ಗಂಡ್ ಮಕ್ಳನ್ನು ಬುಕಿಂಗ್ ತಗೊಂತೀರಿ. ಬಟ್ ಅವ್ರಿಗೇನೋ ಸೇಫ್ಟಿ ಏನಾದ್ರು ಬೇಕು ಅಂದಾಗ ಅದನ್ನ ಯೂಸ್ ಮಾಡಿ. ಅಂದ್ರೆ ಈ ಸಖಿ ಆಟೋದಲ್ಲಿ ಮುಂದೆ ಟ್ರಾನ್ಸ್ಜೆಂಡರ್ಸ್ ಅವ್ರನ್ನು ಕೂಡ ಅವ್ರಿಗೂ ಅವಕಾಶ ಕೊಡಬೇಕು ಅಂತ ನೀವು ಒಂದು ಇದಿತ್ತು, ಮೆಮೊ ಇತ್ತು. ಅಂದ್ರೆ ಅವ್ರನ್ನು ಕೂಡ ಡ್ರೈವರ್ಸ್ ಆಗಿ ಮುಂದೆ ಬಳಸಬಹುದು ಅಂತ. ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಅಂದ್ರೆ ಈ ರೀತಿ ಟ್ರಾನ್ಸ್ಜೆಂಡರ್ಸ್ ನ ಯೂಸ್ ಮಾಡೋದ್ರಿಂದ ಗ್ರಾಹಕರು ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕ್ತಾರ ಮಹಿಳೆಯರು ಹೋಗೋದಕ್ಕೆ, ಹೇಗೆ ಅಂತ ನೋಡ್ಬೇಕು ಮೇಡಮ್. ಇವಾಗ ಮುಂಚೆ ಎಲ್ಲ ಅವ್ರೆಲ್ಲ ಏನು ಇಲ್ಲ, ಬಟ್ ಸುಮಾರು ಜನ ಅವರು ಬರೀ ಅದು ಯಾವ್ದಕ್ಕೂ ಈ ಕಡೆ ನಮ್ಮ ವರ್ಗಕ್ಕೂ ಇಲ್ಲ, ಈ ಕಡೆ ಅವ್ರ ವರ್ಗಕ್ಕೂ ಇಲ್ಲ, ಮಧ್ಯಾಗಿರೋದ್ರಿಂದ ಅವ್ರು ಸುಮಾರು ಟ್ರಾನ್ಸ್ಜೆಂಡರ್ಸ್ ನಿಮ್ನ ಸಖಿ ಆಟೋನ ಬುಕ್ ಮಾಡ್ಬೋದಾ ಆಸ್ ಅ ಪ್ಯಾಸೆಂಜರ್, ಹೇಗೆ? ಇಲ್ಲ, ಅದನ್ನ ಆಗ್ಲಿಲ್ಲ. ಬಟ್ ಆಟೋ ಫೀಲ್ಡ್ ಈಗ ಬರ್ತಾ ಇದಾರೆ ಅವರು. ಬಟ್ ಅದನ್ನ ನೋಡ್ಬೇಕು ಏನು ಅಂತ, ಅದ್ರ ಬಗ್ಗೆ ಅಷ್ಟೊಂದು ಇವರೆಲ್ಲ ಮೇಡಮ್ ಈಗ ಇವರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಮೇಡಮ್. ಯಾಕೆಂದ್ರೆ ಈಗ ಬೈಕ್ ಟ್ಯಾಕ್ಸಿಲಿ ಓಡಾಡುವಂಥವ್ರೆ ಮಹಿಳೆಯರು ಜಾಸ್ತಿ. ಅವ್ರನ್ನ ಇವ್ರು ಎಳ್ಕೋಬೇಕು ಅಡ್ವರ್ಟೈಸ್ ಮಾಡಿ, ಇಲ್ಲ ಬಿಸ್ನೆಸ್ ಆಗಲ್ಲ ಅವ್ರಿಗೆ. ಜಾಸ್ತಿ ಹೋಗ್ತಾ ಇರುವಂಥದ್ದು ಈಗ 100ಕ್ಕೆ 70% ಅವರೇ ಹೋಗ್ತಾ ಇರುವಂಥದ್ದು. ಬೇಗ ಹೋಗ್ಬೇಕು ನಾವು, ಅವ್ರಿಗೆ ದುಡ್ಡು ಯೋಚನೆ ಮಾಡಲ್ಲ. ಈಗ ಆಟೋಗೂ ಅದಕ್ಕೂ ಹೋಲ್ಸ್ಕೊಂಡ್ರೆ ಒಂದು 10-20 ರೂಪಾಯಿ ಕಮ್ಮಿ ಇರುತ್ತೆ ಅಷ್ಟೇ ಬೈಕು ಅದಕ್ಕೂ. ಅದೀಗ ಸೇಫ್ಟಿ ಇಲ್ವಲ್ಲ ಬೈಕು, ಈಗೆಲ್ಲ ಆಕ್ಸಿಡೆಂಟ್ ಆಗುತ್ತೋ, ಎಲ್ಲಿ ಬೀಳ್ತಾರೋ, ಈ ಹೊಗೆ ಧೂಳು, ಈ ಬಿಸಿಲು ಮಳೆ ಅದೆಲ್ಲ ಸೇಫ್ಟಿ ಇರಲ್ಲ. ಈಗ ಅಂಥವ್ರನ್ನ ಇವ್ರು ಸಾಕಬೇಕು, ಇವರು ಮಹಿಳೆಯರನ್ನ. ಹೌದಾ? ಆ ಗಿಮಿಕ್ ಮೇಡಮ್ ಏನ್ ಹೇಳ್ತೀರಾ? ಇಲ್ಲ, ಏನು ಅಂದ್ರೆ ಗಿಮಿಕ್ ಆದ್ರೂ ಇನ್ನ ಒಳ್ಳೇದೇ ಅಲ್ವಾ? ಅಲ್ಲ, ಇನ್ನ ಒಳ್ಳೇದು. ಬೈಕ್ ಟ್ಯಾಕ್ಸಿ ಹೊರಟೋಗುತ್ತೆ. ಹೋಗ್ಲಿ, ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿಗ. ಬಟ್ ಇದೇನು ಅಂದ್ರೆ ಒಂದು ಸಿಂಗಲ್ ಆಗಿ ಯಾರಾದ್ರೂ ಒಂದು ಮಹಿಳೆ ಹೋಗ್ಬೇಕು ಅಂದ್ರೆ ಫ್ಯಾಮಿಲಿಗೆ ಒಂದು ಅನ್ಸುತ್ತೆ, ಒಂದು ಸೇಫ್ಟಿ ಇರ್ಲಿಯಪ್ಪ ಅನ್ನೋರು ಅದನ್ನ ಬುಕ್ ಮಾಡ್ಕೊಬೋದು. ಒಂದು ಆಪ್ಷನ್ ಸಖಿ. ಪ್ರೈಸಸ್ ಹೆಂಗಿರುತ್ತೆ ಅಂದ್ರೆ ನಾನು ನೋಡ್ತಾ ಇದ್ದೆ, ಈಗ ಮಳೆ ಇರ್ಲಿ ಅಥವಾ ಯಾವುದೇ ವೆದರ್ ಇರ್ಲಿ ನಮ್ದು ಪ್ರೈಸ್ ಅಷ್ಟೇ ಪ್ರೈಸ್ ಇರುತ್ತೆ ಸಖಿ ಆಟೋದಲ್ಲಿ, ಬೇರೆ ತರ ಜಾಸ್ತಿ ಕಮ್ಮಿ ಮಾಡಲ್ಲ ಅಂತ. ಪ್ರೈಸಸ್ ಎಲ್ಲ ಹೆಂಗೆ ಈ ಸಖಿ ಆಟೋ? ಗೌರ್ಮೆಂಟ್ ರೂಲ್ಸ್ ಏನೇ 36 ರೂಪೀಸ್ ನಾರ್ಮಲ್ ಮಿನಿಮಮ್ ಅಷ್ಟೇ ಇದೆ. ಮತ್ತೆ ಕಿಲೋಮೀಟರ್ಗೆ 15 ರೂಪಾಯಿ ಅಂತ ಏನು ಗೌರ್ಮೆಂಟ್ ರೂಲ್ಸ್ ಇದೆಯೋ ಸೇಮ್ ಅಷ್ಟೇ ಇದೆ. ಬಟ್ ಸಖಿ ಕಡೆಯಿಂದ ಬರೀ ಮಹಿಳೆಯವ್ರನ್ನೇ ಪಿಕಪ್ ಮಾಡಿ ಡ್ರಾಪ್ ಮಾಡೋದ್ರಿಂದ ಒಂದು 2 ರೂಪಾಯಿ ಅದರಲ್ಲಿ ಹಾರ್ಡ್ ಮಾಡಿ ಕೊಡ್ತಾ ಇದ್ದಾರೆ. ಕಿಲೋಮೀಟರ್ 20 ರೂಪೀಸ್ ಅದು ಆ ಥರ ಕೊಡ್ತಾ ಇದ್ದಾರೆ. ಎಸ್, ಈಗ ಬೆಂಗಳೂರಲ್ಲಿ ಒಟ್ಟಾರೆಯಾಗಿ 1,70,00,000 ಜನಸಂಖ್ಯೆ ಇದೆ. ಸೊ ಇವರಿಗೆ ಈ 2,000 ಆಟೋಗಳು ಸಾಕಾಗತ್ತಾ ಅಥವಾ ಮುಂದೆ ಯಾವ ರೀತಿ ಇದನ್ನ? ಮೇಡಮ್, ಅವಾಗೆಲ್ಲ ಒಂದು 5 ರಿಂದ 6 ಜನ ಇದ್ರಿ. ಇವತ್ತು ಆಲ್ರೆಡಿ 1000 ಜನ ಬಂದಿದ್ದಾರೆ ಈ ಆಟೋ ಫೀಲ್ಡ್ಗೆ. ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು 2 ಲಕ್ಷ ಜನ ಗಂಡು ಮಕ್ಳು ಇರ್ಬೇಕಾದ್ರೆ ಒಂದು 5,000 ಜನ ಆದ್ರೂ ಹೆಣ್ಮಕ್ಳು ಇರ್ಬೇಕು. ಕಾಂಪಿಟೇಷನ್ ಅಂದ್ರೆ ಎಲ್ಲಾರು ಹೆಣ್ಮಕ್ಳಿಗೆ ಬುಕ್ ಮಾಡೋದಿಲ್ಲಲ್ಲ ಮೇಡಮ್. ಫ್ಯಾಮಿಲಿ ಇವಾಗ ಇಬ್ರು ಗಂಡ ಹೆಂಡತಿ ಹೋಗ್ಬೋದು, ಅವರು ಈ ಸಖಿ ಆಟೋನ ಯೂಸ್ ಮಾಡೋದಿಲ್ಲ. ಓನ್ಲಿ ಸ್ಕೂಲ್ ಪೇರೆಂಟ್ಸ್ ಇದ್ದಾರಲ್ವಾ, ಆ ತರ ಸ್ಕೂಲ್ದು ಮಾತ್ರ ಬುಕ್ ಮಾಡ್ತಾರೆ. ಇಲ್ಲ ಸಿಂಗಲ್ ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು, ಅವ್ರು ಮಾತ್ರ ಬುಕ್ ಮಾಡ್ತಾರೆ. ಬಟ್ ಇವಾಗ ಏನೋ ಅವ್ರು ಅಷ್ಟೇ. ಬಟ್ ಇದೇನೋ ಇಡೀ ನಾವು ಬೆಂಗಳೂರಿನ ಇದು ಮಾಡ್ತೀರಂತ ಆಗಲ್ಲ. ಇನ್ನು ಮಧು ಅವರೇ, ಅಂದ್ರೆ ಈ ಒಂದು ಸಖಿ ಆಟೋ ಬುಕ್ಕಿಂಗ್ ಎಲ್ಲ ಯಾವ ರೀತಿ ಅಂತ? ಅಂದ್ರೆ ಒಂದು ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬೇಕಾ ಅಥವಾ ಹೇಗೆ ಬುಕ್ಕಿಂಗ್ ಯಾವ ರೀತಿ? ಇದು ಇವಾಗ ಬೇಸಿಕ್ ನಡೆಯೋದ್ರಿಂದ ಈಗ ಒಂದು ವಾಟ್ಸಪ್ ಗ್ರೂಪ್ ತರ ಮಾಡಿದ್ದಾರೆ. ಅದರಲ್ಲಿ ಅದು ಡ್ರಾಪ್ ಪಿಕಪ್ ಅಂತ ಕಳ್ಸಿರ್ತಾರೆ. ಸೊ ಅವರು ತಿಳಿಸ್ತಾರೆ. ನಾವು ಅಂದ್ರೆ ಒಂದೇ ಕಡೆ ಇರ್ತೀವಿ ಅಂತಲ್ಲ. ಈಗ ಆಲ್ಮೋಸ್ಟ್ ನಾವು ಅಂದ್ರೆ ಈಗ ಒಂದಷ್ಟು ಜನ ಇರ್ತೀವಿ. ಎಲ್ಲ ನಮ್ಮ ಬೇರೆ ಬೇರೆ ಏರಿಯಾಗಳಿರುತ್ತೆ. ಆ ಏರಿಯಾದಲ್ಲಿ ನಮ್ದು ಲೊಕೇಶನ್ ಇರುತ್ತೆ. ಅಲ್ಲಿ ನಮ್ಗೆ ಯಾವ್ದು ಹತ್ರ ಆಗುತ್ತೋ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಆ ತರ ಇದು ಅಂದ್ರೆ ನಾವೇ ಒಬ್ಬರೇ ಮಾಡ್ತೀವಿ ಅಂತೇನಿಲ್ಲ. ಈಗ ಒಂದಷ್ಟು ನಮ್ದು ಗ್ರೂಪ್ಗಳು ಒಂದಷ್ಟು ಜನ ಮೆಂಬರ್ಸ್ ಇರ್ತೀವಿ. ಈಗ ಒಬ್ರು ಬೆಳ್ಳಿಕಳ್ಳಿ ಇದ್ರೆ, ಒಬ್ರು ಗೊಟ್ಟಿಗೆರೆ, ಇನ್ನೊಬ್ರು ಈ ತರ ಅಲ್ಲಿರೋರ್ಗೆ ಯಾರಿಗ ಹತ್ರ ಆಗುತ್ತೆ ನೀವೇ ತಗೊಳ್ಳಿ ಅಂತ ಏನು ಇದಿಲ್ಲ. ಸೊ ನಮ್ಗೆ ಯಾರಿಗ ಹತ್ರ ಆಗುತ್ತೆ ಅವ್ರು ತಗೋಬಹುದು, ತಗೊಂಡಿಲ್ಲ ಅಂದ್ರೆ ತೊಂದರೆ ಇಲ್ಲ. ಥ್ಯಾಂಕ್ ಯು. ಸೊ ಎಸ್, ಹೇಳಿ. ಸಖಿಯಲ್ಲಿ ಯಾವ ತರ
ಥರ ಅಂತಂದ್ರೆ 1 ಅವರ್ ಮುಂಚೆನೆ ಬುಕ್ ಮಾಡ್ತಾರೆ, 1 ಡೇ ಮುಂಚೆನೆ ಬುಕ್ ಮಾಡಿರ್ತಾರೆ. ಅಂದ್ರೆ ಈಗ ನನ್ನ ಮಗಳು ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ನಾಳೆ ನನ್ನ ಮಗಳಿಗೆ ಆಟೋ ಬೇಕು ಅಂದ್ರೆ 1 ಡೇ ಮುಂಚೆನೆ ಬುಕ್ ಮಾಡ್ಕೊಂತಾರೆ ಮೇಡಮ್. ಅಡ್ವಾನ್ಸ್ ಬುಕಿಂಗ್ ಮಾಡ್ತಾರೆ. ಮತ್ತೆ ನನ್ನ ಮಗಳು ಸೇಫ್ಟಿಯಾಗಿ ಹೋಗ್ಬೇಕು ಅನ್ನೋ ಕಸ್ಟಮರ್ 1 ಅವರ್ ಮುಂಚೆನೆ ಬುಕ್ ಮಾಡ್ತಾರೆ. ನನ್ಗೆ ಈ ತರ ಮಹಿಳೆಯರೇ ಬೇಕು ಅನ್ನೋರ್ನ 1 ಅವರ್ ಮುಂಚೆನೆ ಬುಕ್ ಮಾಡ್ಕೊಂಡು ಕರ್ಸ್ಕೊಳ್ಳುವಂಥದ್ದು ಕೆಲಸ ಆಗುತ್ತೆ. ಅಂದ್ರೆ ಇವರೆಲ್ಲ ಆಪಲ್ಲಿ ಯೂಸ್ ಮಾಡ್ಕೊಂಡು ಮತ್ತೆ ಮೀಟರ್ ಹಾಕೊಂಡು ಓಡಿಸ್ತಾ ಇರ್ತಾರೆ. ಸಪೋಸ್ ಆ ಏರಿಯಾದಲ್ಲಿ ಇದ್ರೆ ಹೋಗಿ ಅವ್ರನ್ನ ಬುಕಿಂಗ್ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೋದು. ಎಸ್, ಇನ್ನು ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಬೆಂಗಳೂರಲ್ಲಿ ಸಖಿ ಆಟೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗಾಗಲೇ ಬೆಳಿಗ್ಗೆ 6ರಿಂದ ರಾತ್ರಿವರೆಗೂ ಕೂಡ ಈ ಒಂದು ಸಖಿ ಆಟೋ ಸೇವೆ ಲಭ್ಯ ಇದೆ. ಮುಂದಿನ ದಿನದಲ್ಲಿ ಅಂದರೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅದನ್ನು ನೋಡಿ 24/7 ಸೇವೆಯನ್ನು ನೀಡೋ ಗುರಿ ಕೂಡ ಇದೆ. ಹೆಣ್ಣು ಮಕ್ಕಳು ಈ ಒಂದು ಸೇವೆಯನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.